ಪ್ರಿಪೇರಿಂಗ್ ಇಲ್ಲ ಬರ್ತಾ ಇದೆ. ತುಂಬಾ ಸ್ಲೋ ಇದೆ ಈಗ. ಇದೇನಾ ಇಷ್ಟೇನಾ? ಅಲ್ಲ ಇದೇನಾ ರಾಮ ಬಾಯ್ ತುಂಬಾ ಚಿಕ್ಕ ಸಿಗ್ನಲ್. ರಾಮರಾವ್ ವಿತೌಟ್ ಸ್ಪೇಸ್. ರಾಮರಾವ್ ಅದು ಫುಲ್ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನಸ್ಕಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ಮೇಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಸತ್ಯಧೀರಕರಾಬ್ಜೋತ್ಥ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತೆ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ನಿನ್ನೆ ದಿನ ನವರಾತ್ರಿಯ ಕೆಲವು ವಿಶೇಷತೆಗಳನ್ನು ನಾವು ತಿಳಿತಾ ಇದ್ವಿ. ವಿಶೇಷವಾಗಿ ಇವತ್ತು ದುರ್ಗಾಷ್ಟಮಿ, ನಾಳೆ ಮಹಾನವಮಿ ಹಾಗೂ ವಿಜಯದಶಮಿ ಎರಡೂ ಕೂಡಿ ಬಂದಿದೆ. ವಿಜಯದಶಮಿ ಹಾಗೂ ನವಮಿ ಎರಡೂ ನಾಳೆನೇ ಇದೆ. ಮಹಾನವಮಿ ಯಾಕೆ ಹೆಸರು ಬಂತು ಅಂತಂದ್ರೆ, ಈ ನವಮಿಯು ಮಹಚ್ಛಬ್ದದಿಂದ ಕೂಡಿ ರೂಢಿಗೆ ಬಂದದ್ದು ಯಾಕೆ ಅಂತ ಧರ್ಮರಾಜ ಪ್ರಶ್ನೆಯನ್ನ ಮಾಡಿದ್ದಾನೆ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟ ಅಂದ್ರೆ, ಪಾರ್ಥ ಯಾ ಪರಮಾಶಕ್ತಿ ಅನಂತ ಲೋಕವಿಶ್ರುತ ಅದ್ಯಾ ಸರ್ವಗತ ಶುದ್ಧ ಭಾವಗಮ್ಯ ಮನೋಹರ. ಲೋಕವಿಖ್ಯಾತವಾದ ಅನಂತ ಶ್ರೇಷ್ಠ ಆದಂತಹ ಆದಿ ಎಂಬ ಮೊದಲನೆಯದು. ಈ ಮೊದಲನೆಯದು ಎಲ್ಲದರಲ್ಲಿಯೂ ಸೇರಿಕೊಂಡಿದೆ. ಹೀಗಾಗಿ ವಿಶೇಷವಾಗಿ ಈ ನವಮಿ ಇದು ನವದುರ್ಗೆಯ ಆರಾಧನೆಯ ಸಂಕೇತವಾಗಿದೆ. ನವದುರ್ಗೆಯ ಆರಾಧನೆಯ ಸಂಕೇತ ಆದ್ದರಿಂದಾಗಿ ದುರ್ಗಾ ಅವತಾರ ಮಾಡಿದ್ದು ನವಮಿಯ ದಿನವೇ. ಕೃಷ್ಣ ಅಷ್ಟಮಿ, ದುರ್ಗಾ ನವಮಿ. ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ
ಮೂಲಾ ನಕ್ಷತ್ರ ಯುಕ್ತವಾದಂತಹ ಅಷ್ಟಮಿಯ ಮಾರನೇ ದಿನ ನವಮಿ ಎಂಬುದಾಗಿ ಕರೀತಾರೆ. ಮಹಾನವಮಿ ಅಂತ ಅದಕ್ಕೆ ಹೆಸರು. ಮೂರು ಲೋಕದಲ್ಲಿಯೂ ಶ್ರೇಷ್ಠವಾಗಿದೆ. ಮಹಾನವಮಿಯ ದಿನ ಎಲ್ಲಾ ಆಯುಧಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಎಂಬಂತಹ ಒಂದು ಪದ್ಧತಿ ಇದೆ. ಖಡ್ಗ ಮೊದಲಾದವುಗಳನ್ನ ಇಟ್ಟು ಪೂಜೆಯನ್ನ ಮಾಡುವಂತಹ ಒಂದು ವಿಶಿಷ್ಟವಾದ ಕ್ರಮ ನಮ್ಮಲ್ಲಿ ಇದೆ. ಮನ್ವಂತರೇಶು ಸರ್ವೇಶು ಕಲ್ಪೇಶು ಕುರುನಂದನ ತೇಷು ಸರ್ವೇಶು ಚೈವಾಸೀತ್ ನವಮೀಯಂ ಪುರಾರ್ಚಿತ. ಪ್ರಾಚೀನ ಕಾಲದಿಂದಲೂ ಸಮಸ್ತ ಮನ್ವಂತರ ಸಮಸ್ತ ಕಲ್ಪಗಳಲ್ಲಿಯೂ ಕೂಡ ಈ ನವಮಿ ಅತ್ಯಂತ ಪೂಜ್ಯ ಅಂತ ಕರೆಸಿಕೊಂಡಿದೆ. ಹೀಗಾಗಿ ಇದಕ್ಕೆ ಮಹಾನವಮಿ ಎಂಬುದಾಗಿ ಕರೀತಾರೆ. ಹೀಗಾಗಿ ದುರ್ಗಾದೇವಿಯು ಯಶೋದೆಯ ಗರ್ಭದಲ್ಲಿ ಜನ್ಮಿಸಿದಾಗ ಕಂಸಾಸುರನ ತಲೆಯನ್ನ ತಾನು ಮೆಟ್ಟಿ ಧ್ವಂಸ ಮಾಡಿದಳು. ಆದ್ದರಿಂದ ಇದಕ್ಕೆ ಮಹಾನವಮಿ ಅಂತ ಹೆಸರಿದೆ. ಇಡೀ ನವರಾತ್ರಿಯಲ್ಲಿ ಪ್ರತಿದಿನ ರಾತ್ರಿ ಉಪವಾಸ ಮಾಡುವುದು ಒಂದು ಕ್ರಮ ಇದೆ. ಅನೇಕರು ಈ ಊರುಗಳಲ್ಲಿ ಮಾಡ್ತೀರಿ, ನೀವು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡುವ ಪದ್ಧತಿ ಏನಿದೆ. ಏವಂ ಇಂಧೋಪವಾಸಿನ್ಯ ನವರಾತ್ರೋಪವಾಸಿನಃ ಏಕರಾತ್ರೇಣ ನಕ್ತೇನ ಸುಶಕ್ತ ಯಾಚಿತೇನವಾ ಅಂತ 9 ದಿನ ರಾತ್ರಿ ಉಪವಾಸ ಮಾಡೋದು ಒಂದು ಕ್ರಮ. ಅಥವಾ ಬೆಳಗ್ಗೆಯಿಂದ ಉಪವಾಸ ಮಾಡಿ ರಾತ್ರಿ ಊಟ ಮಾಡುದು ನಕ್ತ ಭೋಜನ ಅಂತ, ಅದೊಂದು ಕ್ರಮ ಇದೆ. ಒಂದು ದಿನವಾದ್ರೂ ಉಪವಾಸ ಮಾಡೋದು ಒಂದು ಕ್ರಮ ಇದೆ. ಅಥವಾ ಯಾಚಿತೇನವಾ ಅಂತ ಒಂದು ಮಾತಿದೆ. ಅಯಾಚಿತೇನವಾ ಅಂತ, ಯಾರ ಹತ್ರ ಬೇಡದೆ ಇದ್ದದ್ದನ್ನ ಊಟ ಮಾಡೋದು. ಹೀಗೆ ಅನೇಕ ಕ್ರಮಗಳು ಈ ನವರಾತ್ರಿಯಲ್ಲಿ ಇದೆ. ಈ ನವರಾತ್ರಿಯಲ್ಲಿ ವಿಶೇಷವಾಗಿ ನಾನಾ ವಿಧವಾದ ಪದಾರ್ಥಗಳಿಂದ ದುರ್ಗಾದೇವಿಯ ಆರಾಧನೆಯನ್ನ ಮಾಡಿ ಲೋಹ ಮೊದಲಾದವುಗಳನ್ನೆಲ್ಲ ಇಟ್ಟು, ಅಂದ್ರೆ ಚಾಕು ಅದು ಇದು ಏನ್ ಮನೆಯಲ್ಲಿ ಆಯುಧಗಳಿವೆ ಅವುಗಳನ್ನೆಲ್ಲ ಇಟ್ಟು ಪೂಜೆಯನ್ನ ಮಾಡಬೇಕು. ಶಸ್ತ್ರಾಸ್ತ್ರಗಳ ಹೋಮವನ್ನ ಹಿಂದೆ ಪಾಂಡವರು ಮಾಡಿದ್ರು. ಆದ್ದರಿಂದ ಆಯುಧ ಪೂಜೆ ಎಂಬುದು ಅತ್ಯಂತ ವಿಶೇಷವಾಗಿ ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ನವಮಿ ದಿನ, ನಾಳೆ ನವಮಿ ದಿನ ವಟುವಿಗೆ ಭಿಕ್ಷಾನ್ನವನ್ನ ಹಾಕುವುದರಿಂದ ಬಹಳ ವಿಶೇಷವಾದ ಪುಣ್ಯ ಇದೆ. ಪೂಜೆಯೇದ್ ರಾಜಚಿಹ್ನಾನಿ ಫಲಮಾಲ್ಯ ಅನುಲೇಪನೈಹಿ ಹುತವೇಷಂ ಪ್ರದಾತವ್ಯಂ ಔಪನಾಯಿನಿಕೆ ದ್ವಿಜಯೇ ಅಂತ. ಉಪನಯನವಾದ ವಟುವಿಗೆ ಗಂಧಮಾಲ್ಯಾದಿಗಳನ್ನ ವಸ್ತ್ರಗಳನ್ನ ಕೊಟ್ಟು ಆಮೇಲೆ ಹೋಮ ಮಾಡಿ ಹವಿಶೇಷವನ್ನ ಉಪನಯನವಾದಂತಹ ವಟುವಿಗೆ ಕೊಡಬೇಕು ಎಂಬಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾಗಿ ಬ್ರಹ್ಮಚಾರಿಯನ್ನ ಪೂಜಿಸಿ ಸತ್ಕಾರವನ್ನ ಮಾಡಿದರೆ ರಾಜನಿಗೆ ಜಯ ಸಿಗತ್. ಆಯುಧಗಳನ್ನ ರಾಜಚಿಹ್ನೆಗಳನ್ನ ಪ್ರಾರ್ಥಿಸಿದಾಗ ಅನೇಕ ವಿಧವಾದಂತಹ ಜಯ ಅವನಿಗೆ ಸಿಗತ್. ಆದ್ದರಿಂದ ಈ ನವಮಿಯ ದಿನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಎಂಬಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ. ಇನ್ನ ವಿಜಯದಶಮಿಯ ಬಗ್ಗೆ ನಾವು ಕೆಲವು ಮಹತ್ವವನ್ನ ತಿಳಿದು, ಶ್ರೀನಿವಾಸ ಕಲ್ಯಾಣವು ಬಹಳಷ್ಟು ವಿಚಾರ ಇದೆ, ಅದಕ್ಕೆ ಮುಂದೆ ಹೋಗುವ ಪ್ರಯತ್ನ ಮಾಡೋಣ. ವಿಜಯದಶಮಿ ಇದು ವಿಜಯದ ಶಮಿ. ಇದು ನೋಡ್ರಿ, ಇವತ್ತು ಬಲಿದಾನವನ್ನ ಕೊಡ್ಬೇಕು. ಪಂಚಾಂಗದಲ್ಲಿಯೂ ಕೂಡ ನೋಡ್ರಿ, ಇವತ್ತು ಬಲಿದಾನ ಅಂತ ಕೊಟ್ಟಿದ್ದಾರೆ. ಇವತ್ತು ಬಲಿದಾನವನ್ನ ಕೊಡ್ಬೇಕು. ಕೊಟ್ಟು ಆಮೇಲೆ ವಿಜಯದಶಮಿ ದಿನ ವಿಶೇಷವಾಗಿ ಶಮಿ ಪೂಜೆಯನ್ನ ಮಾಡಬೇಕು. ಅದು ವಿಜಯದ ಶಮಿ. ದಶಮಿ ಬರುತ್ತೆ ಸರಿ, ವಿಜಯದಶಮಿ ಒಂದು, ವಿಜಯದ ಶಮಿ ಅದು ವಿಜಯವನ್ನ ಕೊಡುವ ಶಮಿ ವೃಕ್ಷ. ಪಾಂಡವರು ಅಜ್ಞಾತವಾಸವನ್ನ ಮುಗಿಸಿ ತಾವು ಸ್ಮಶಾನದಲ್ಲಿರುವ ಒಂದು ಶಮಿ ವೃಕ್ಷದಲ್ಲಿ ಒಂದು ಬಿಳಿ ಬಟ್ಟೆಯಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಸುತ್ತಿ ಇಟ್ಟಿದ್ರು. ವಿಜಯದಶಮಿ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಿ ಆ ಶಮಿ ವೃಕ್ಷದ ಪೂಜೆಯಿಂದ ಆಯುಧವನ್ನ ಕೆಳಗಿಳಿಸಿ ಆಮೇಲೆ ಆ ಶಮಿ ವೃಕ್ಷ ಪೂಜೆ ಮಾಡಿದ್ರ ಪ್ರಭಾವದಿಂದ ವಿಜಯವನ್ನ ಪಡೆದ್ರು. ಆದ್ದರಿಂದ ವಿಜಯದಶಮಿ ಅಂತ ಇದಕ್ಕೆ ಹೆಸರಿದೆ. ಬಹಳ ಮುಖ್ಯವಾದ ವಿಚಾರಗಳಿವೆ. ಸಾಯಂಕಾಲ ಬನ್ನಿ ಪೂಜೆಯನ್ನ ವಿಜಯದಶಮಿ ದಿನ ವಿಶೇಷವಾಗಿ ಮಾಡಬೇಕು ಅಂತ ಒಂದು ಕ್ರಮ. ಅಂದ್ರೆ ಬೆಳಿಗ್ಗೆ ದೇವರಿಗೆ ಬನ್ನಿ ಪತ್ರಗಳನ್ನ ಸಮರ್ಪಣೆ ಮಾಡೋದೊಂದು, ಮನೆಯಿಂದ ಹೊರಗೆ ಹೋಗಿ ತೋಟದಲ್ಲಿರುವ ಶಮಿ ವೃಕ್ಷದಕ್ಕೆ ಪೂಜೆ ಮಾಡಬೇಕು ಸಾಯಂಕಾಲ. ಎಲ್ಲಿ ತೋಟ ಹುಡುಕೋದು ಆಗಲ್ಲ. ಆದ್ದರಿಂದ ಮನೆಯಲ್ಲೇ ಮೊದಲೇ ಒಂದು ಕುಂಡದಲ್ಲಿ ಶಮಿ ವೃಕ್ಷದ ಸಸಿಯನ್ನ ನೆಟ್ಟು ಅಲ್ಲಿ ಪೂಜೆಯನ್ನ ಮಾಡಬೇಕು.
ಶಮೀ ವೃಕ್ಷವನ್ನ ಪೂಜೆ ಮಾಡುವಾಗ ಸುದರ್ಶನ ಚಕ್ರಾಂಕಿತ ವಿಷ್ಣುಪಾದವನ್ನ ಅಲ್ಲಿಟ್ಟು ಪೂಜೆಯನ್ನ ಮಾಡಬೇಕು ಎಂಬಂತಹ ಒಂದು ಮಾತಿದೆ. ಇನ್ನ ವಿಜಯದಶಮಿ ಇದು ವಾಯುದೇವರಿಗೆ ಬಹಳ ಇಷ್ಟವಾದಂತಹ ದಿನ. ಅದಕ್ಕಾಗಿಯೇ ವಾಯುದೇವರು ಮಧ್ವಾಚಾರ್ಯರಾಗಿ ವಿಜಯದಶಮಿ ದಿನವೇ ಅವತಾರವನ್ನ ಮಾಡಿದ್ದು. ಈ ಬಾರಿ ಮಾತ್ರ ಮಧ್ವ ಜಯಂತಿ ವಿಜಯದಶಮಿ ಬೇರೆ ಬೇರೆ ದಿನಗಳಲ್ಲಿ ಬಂದಿದೆ. ಇನ್ನ ರಾಮದೇವರು ರಾವಣನನ್ನ ಕೊಂದ ದಿನ ಅದು ವಿಜಯದಶಮಿ ಅಂತ. ವಿಜಯದಶಮಿ ದಿನವೇ ರಾಮದೇವರು ರಾವಣನನ್ನ ಸಂಹಾರ ಮಾಡಿದ ದಿನ. ಆದ್ದರಿಂದ ವಿಜಯದಶಮಿ ಬಹಳ ಶ್ರೇಷ್ಠವಾದದ್ದು. ಇನ್ನ ರಾಮದೇವರ ವಿಶೇಷವಾದ ಪಟ್ಟಾಭಿಷೇಕದ ಚಿಂತನೆಯನ್ನ ವಿಜಯದಶಮಿ ದಿನ ಮಾಡುವುದರಿಂದ ಅವರಿಗೆ ವಿಜಯ ಸಿಗತ್ತೆ. ವಿಜಯದಶಮಿ ದಿನ ಏನ್ ಮಾಡ್ಬೇಕು? ವಿಜಯದಶಮಿ ದಿನ ಉಷಃಕಾಲದಲ್ಲಿ ಎದ್ದು ಶೌಚಾಚಾರವನ್ನ ಮುಗಿಸಿ ಭಗವಂತನ ಧ್ಯಾನವನ್ನ ಮಾಡಿ ತುಳಸಿಗೆ ಹಾಗೂ ಮನೆಯ ಮುಂದೆ ದೀಪಗಳನ್ನ ಹಚ್ಚಿ ಹಸಿರು ತೋರಣಗಳನ್ನ ಕಟ್ಟಬೇಕು. ದೇವರಿಗೆ ಅವತ್ತು ಪ್ರಯತ್ನ ಪೂರ್ವಕವಾಗಿ ಪಂಚಾಮೃತ ಅಭಿಷೇಕವನ್ನ ಮಾಡ್ಬೇಕಂತ. ವಿಜಯದಶಮಿಯ ದಿನ ಪ್ರತಿನಿತ್ಯ ಪೂಜೆ ಮಾಡುವುದಕ್ಕಿಂತ ಹೆಚ್ಚು ಸಮಯ ಅವತ್ತು ಪೂಜೆಗಾಗಿ ನಾವು ವಿನಿಯೋಗವನ್ನ ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ವಿಜಯದಶಮಿ ದಿನ ಗುರುಗಳ ಹತ್ತಿರ ಹೋಗಿ ಶಾಂತಿ ಪಾಠವನ್ನ ಹಾಕಿಸಿಕೊಳ್ಬೇಕು. ವಿಜಯದಶಮಿ ಹೊಸ ಪಾಠವನ್ನ ಪ್ರಾರಂಭ ಮಾಡುವ ಪದ್ಧತಿ ಇವತ್ತಿಗೂ ಇದೆ. ಲೌಕಿಕರು ಕೂಡ ಸ್ಕೂಲ್ಗಳಲ್ಲಿ ನಾಳೆ ದಿನ ಹೊಸ ಅಡ್ಮಿಷನ್ ಅನ್ನ ತೆಗೆದುಕೊಳ್ತಾರೆ. ವಿಜಯದಶಮಿ ದಿನ ಶಾಂತಿ ಪಾಠವನ್ನ ಹಾಕಿಸಿಕೊಳ್ಬೇಕು. ನಾವು ಸ್ವಾಮಿಗಳ ಹತ್ತಿರ ಎಲ್ಲ ಇದ್ದಾಗ ಪ್ರತಿ ವರ್ಷವೂ ಸ್ವಾಮಿಗಳು ವಿಜಯದಶಮಿ ದಿನ ಶಾಂತಿ ಪಾಠವನ್ನ ಹಾಕ್ತಾರೆ. ಬಹಳ ವಿಶೇಷ. ಹೀಗಾಗಿ ವಿಜಯದಶಮಿ ಶಮೀ ವೃಕ್ಷದಲ್ಲಿ ಎಲ್ಲಾ ದೇವತೆಗಳು ಹಾಗೂ ಲಕ್ಷ್ಮೀನಾರಾಯಣರ ದಿವ್ಯವಾದ ಸನ್ನಿಧಾನ ನಾಳೆ ದಿವಸ ವಿಶೇಷವಾಗಿ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರಯತ್ನ ಪೂರ್ವಕವಾಗಿ ಶಮೀ ಪೂಜೆಯನ್ನ ಮಾಡಿ ಶಮೀ ಆರಾಧನೆಯನ್ನ ಮಾಡಬೇಕು. ಶಮೀ ಶಮಯತೆ ಪಾಪಂ ಅಂತ ಒಂದು ಮಾತು. ಶಮೀ ಶತ್ರು ವಿನಾಶಿನಿ. ಶಮೀ ನಮಗೆ ಪಾಪಗಳನ್ನ ಕಳೆದು ಶತ್ರುಗಳನ್ನ ನಾಶ ಮಾಡುತ್ತೆ. ಆದ್ದರಿಂದ ಶಮೀ ವೃಕ್ಷದ ಪೂಜೆಯನ್ನ ಮಾಡಬೇಕು. ಕೆಟ್ಟ ಸ್ವಪ್ನಗಳು ಅಶುಭ ಸೂಚನೆಗಳು, ದುಸ್ವಪ್ನಗಳು. ಆದ್ದರಿಂದಾಗಿ ಕೆಟ್ಟ ಸ್ವಪ್ನಗಳನ್ನ ನಾವು ಪರಿಹಾರ ಮಾಡಿಕೊಳ್ಳಬೇಕು. ಅರ್ಥಾತ್ ಅದರಿಂದ ಜನ್ಯವಾಗುವ ಅಶುಭ ಫಲಗಳನ್ನ ನಾವು ಅನುಭವಿಸಬಾರದು ಅಂತಾದರೆ ಶಮೀ ವೃಕ್ಷದ ಪೂಜೆಯನ್ನ ಮಾಡಬೇಕು. ನಮ್ ಕಡೆಗೆಲ್ಲ ಒಂದು ಮಾತಿದೆ, ಬನ್ನಿ ತಗೊಂಡು ಬಂಗಾರದಾಗಿರೋಣ ಅಂತ. ಬನ್ನಿ ನಾಳೆ ಏನಂದ್ರೆ ಮನೆ ಮನೆಗೆ ಹೋಗಿ ದೊಡ್ಡವರಿಗೆ ಹಿರಿಯರಿಗೆ ಶಮಿಯನ್ನ ಕೊಟ್ಟು ನಮಸ್ಕಾರ ಮಾಡ್ಬೇಕು ನಾಳೆ ದಿನ. ಈ ಕಡೆಗೆ ಆ ಪದ್ಧತಿ ಇಲ್ಲ, ಇದೆಯಾ? ಎಲ್ಲಾರ್ ದೊಡ್ಡವ್ರ ಹಿರಿಯರ ಮನೆಗೆ ಹೋಗಿ ಶಮಿಯನ್ನ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡಿಬೇಕು. ಅದು ಬಹಳ ವಿಶೇಷವಾದದ್ದು. ನಾವು ವಿದ್ಯಾಪೀಠದಲ್ಲಿದ್ದಾಗೆಲ್ಲ ಎಲ್ಲ ವಿದ್ವಾಂಸರ ಮನೆಗೆ ಹೋಗ್ತಾ ಇದ್ವಿ. ಹೀಗಾಗಿ ಶಮೀ ವೃಕ್ಷದ ಒಂದೊಂದು ಎಲೆ ಬಂಗಾರಕ್ಕೆ ಸಮಾನ ಅಂತ ಹಿರಿಯರು ಹೇಳ್ತಾರೆ. ಆದ್ದರಿಂದ ಶಮೀ ವೃಕ್ಷದ ಎಲೆಯನ್ನ ಬ್ರಾಹ್ಮಣರಿಗೆ ದಾನ ಮಾಡಬೇಕು, ಅವರಿಂದ ಆಶೀರ್ವಾದವನ್ನ ಕೇಳಿ ಪಡಿಬೇಕು ನಾಳೆ. ಹೀಗಾಗಿ ಅನೇಕ ಕ್ರಮಗಳು ನಮಗೆ ಹಬ್ಬಗಳಲ್ಲಿ ಇದೆ. ಎಲ್ಲಾ ಕ್ರಮಗಳನ್ನ ಅನುಸಂಧಾನಗಳನ್ನ ಚಿಂತನೆಯನ್ನ ಮಾಡ್ತಾ ಆ ಹಬ್ಬವನ್ನ ಆಚರಿಸಿದಾಗ ನಮಗೆ ಮತ್ತಷ್ಟು ಭಕ್ತಿ, ಶ್ರದ್ಧೆ, ವಿಶ್ವಾಸ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ದೇವರು, ಗುರುಗಳು ನಮ್ಮಿಂದ ಈ ಎಲ್ಲ ಅನುಸಂಧಾನಗಳನ್ನ ಚಿಂತನೆಯನ್ನ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟ ನಾಯಕಂ ನಿವಾರಯ ಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ವಿಶೇಷವಾಗಿ ಯಾವ ಶ್ರೀನಿವಾಸ ಕಲ್ಯಾಣದಲ್ಲಿ ನಿನ್ನೆ 4 ಯುಗದಲ್ಲಿ 4 ಹೆಸರು ಯಾಕೆ ಬಂತು ಆ ಪರ್ವತಕ್ಕೆ ಎನ್ನುವುದರ ಮಹಿಮೆಯನ್ನ ತಿಳಿದೆವು. ಇವತ್ತು ಶ್ರೀನಿವಾಸ ಯಾವ ಲಕ್ಷ್ಮಿಯ ಒಮ್ಮೆ ದೇವತೆಗಳೆಲ್ಲ ತಾವು ಋಷಿಮುನಿಗಳೆಲ್ಲ ಒಂದು ಯಾಗವನ್ನ ಮಾಡ್ತಾ ಇದ್ರು ನೈಮಿಷಾರಣ್ಯ ಕ್ಷೇತ್ರದಲ್ಲಿ. ಯಾಗ ನೈಮಿಷಾರಣ್ಯ ಇದು ಬಹಳ ಪವಿತ್ರವಾದ ಕ್ಷೇತ್ರ. ಅನೇಕ ಕಡೆ ಭಾಗವತದಲ್ಲೂ ಈ ಮಾತು ಬರುತ್ತೆ, ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ, ಶ್ರೀನಿವಾಸ ಕಲ್ಯಾಣ. ಎಲ್ಲಾ ಋಷಿಮುನಿಗಳು ನೈಮಿಷಾರಣ್ಯದಲ್ಲಿ ಯಜ್ಞಯಾಗಗಳನ್ನ ಬಹಳ ಮಾಡಿದ್ದಾರೆ.
ನೈಮಿಷಾರಣ್ಯ ಇದು ಪರಮ ಪವಿತ್ರವಾದಂತಹ ಸ್ಥಳ. ಇದು ನೈಮಿಷಾರಣ್ಯ ಬಹಳ ವಿಶೇಷವಾದಂತಹ ಸ್ಥಳ. ಆದ್ದರಿಂದಾಗಿ ನೈಮಿಷಾರಣ್ಯದಲ್ಲಿ ಎಲ್ಲಾ ಮುನಿಗಳು ಯಾಗವನ್ನ ಮುಗಿಸಿ ಕೂತಾಗ ಒಮ್ಮೆ ನಾರದರು ಅಲ್ಲಿಗೆ ಬರ್ತಾರೆ. ನಾರದರಂದ್ರು ಈ ಎಲ್ಲಾ ಯಾಗಗಳನ್ನ ಮಾಡ್ತಿರಲ್ಲ, ಇದನ್ನ ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಯಾರು ಶ್ರೇಷ್ಠನೋ ಅವರಿಗೆ ಸಮರ್ಪಣೆ ಮಾಡ್ಬೇಕು. ಹಾಗಾದ್ರೆ ಯಾರು ಶ್ರೇಷ್ಠ? ಋಷಿಮುನಿಗಳಿಗೆ ಗೊತ್ತಿಲ್ಲೇನು? ನಮಗೆ ಗೊತ್ತು ಹರಿಸರ್ವೋತ್ತಮ ಅಂತ. ಋಷಿಮುನಿಗಳಿಗೆ ಗೊತ್ತಿಲ್ಲೇನು? ಗೊತ್ತಿತ್ತು. ಕೆಲವೊಂದು ವಿಷಯ ಹೇಗಾಗತ್ತೆ ಅಂದ್ರೆ ನಮಗ್ ಗೊತ್ತಿರತ್ತೆ, ಆದ್ರೂ ಅದನ್ನ ಯಾರಾದ್ರೂ ಕೇಳಬಿಟ್ರೆ ಡೌಟ್ ಬಂದು ಕ್ಲಿಯರ್ ಆಗಿ ಗೊತ್ತು ನಮಗೆ. ಇವತ್ತು ಪ್ರವಚನ 5 ಗಂಟೆಗೆ ಅಲ್ವಾ ಅಂತ ಇನ್ನೊಂದ್ಸರಿ ಯಾರಾದ್ರೂ ಕೇಳಿಬಿಟ್ರೆ 5 ಗಂಟೆಗೆ ಇರ್ರಿ ನೋಡ್ತೀನಿ ಅಂತ ಮೊಬೈಲ್ ತೆಗೆದು ಆ ಪೋಸ್ಟ್ ನೋಡಿ. ಹೌದಿಲ್ಲ? ಆತರ ಕನ್ಫರ್ಮ್ ಆಗಿರೋ ವಿಚಾರನೆ ಯಾರಾದ್ರೂ 2-3 ಜನ ಬಂದು ಒಂದೊಂದ್ಸರಿ ಕೇಳ್ಬಿಟ್ರೆ, ಅದ್ರಲ್ಲೂ ತುಂಬಾ ದೊಡ್ಡವ್ರು ಕೇಳ್ಬಿಟ್ರೆ ನಮಗದ್ರಲ್ಲಿ ಸಂಶಯ ಬಂತು. ಹಾಗೆ ನಾರದರು ಬಂದು ಕೇಳಿದಾಗ ಇವರಿಗೆಲ್ಲ ಸಂಶಯ ಬಂತು, ಯಾರು ಸರ್? ಸರಿ, ಎಲ್ಲಾ ಋಷಿಗಳು ಒಂದು ಋಷಿಗಳಲ್ಲಿ ಭೃಗು ಋಷಿಗಳು ಬಹಳ ಶ್ರೇಷ್ಠ. ಭೃಗು ಋಷಿಗಳಿಗೆ ಜವಾಬ್ದಾರಿ ಕೊಟ್ಟರು, ನೀ ಹೋಗು ನೋಡ್ಕೊಂಬ ಯಾರು ಸರ್ವೋತ್ತಮ. ಅವರು ಸೀದಾ ಸತ್ಯಲೋಕಕ್ಕೆ ಹೋದ್ರು. ಬ್ರಹ್ಮದೇವರು ಮಾತೇ ಆಡ್ಲಿಲ್ಲ. 4 ಮುಖದಿಂದ 4 ವೇದ ಪಾರಾಯಣ ಮಾಡ್ತಾ ಇದ್ರು. ರಿಸೀವ್ ಮಾಡ್ಬೇಕಲ್ಲ, ಇವರಿಗೆ ಭಯಂಕರ ಗರ್ವ ಬಂದ್ಬಿಟ್ಟಿತ್ತು. ಅವರಿಗೆ ಆಸುದಿ ಆವೇಶದಿಂದ ಭೃಗು ಋಷಿಗಳು ಗರ್ವಿಷ್ಠರಾಗಿ ಹೋಗಿದ್ರು. ನಾನ್ ನೋಡ್ಕೊಂಡ್ ಬರ್ತೀನಿ ಇವ್ರು ಯಾರು ದೊಡ್ಡವರು ಅಂತ. ಬ್ರಹ್ಮದೇವರು ಮಾತಾಡಿಸ್ತಿಲ್ಲ. ಬ್ರಹ್ಮದೇವರಿಗೆ ಶಾಪ ಕೊಟ್ಟರು. ಮುಂದೆ ಬಂದ್ರು, ಕೈಲಾಸಕ್ಕೆ ಬಂದ್ರು. ರುದ್ರದೇವರು ಪಾರ್ವತಿಯನ್ನ ಆಲಿಂಗನ ಮಾಡ್ಕೊಂಡ್ ಕೂತಿದ್ರು. ರುದ್ರದೇವರು ರಿಸೀವ್ ಮಾಡ್ಲಿಲ್ಲ. ರುದ್ರದೇವರ ಮೇಲೆ ಕೋಪ. ಅಲ್ಲಿ ಶಾಪ ಕೊಡ್ತಾರೆ. ವಾಸ್ತವಿಕವಾಗಿ ಸಣ್ಣವ್ರು ದೊಡ್ಡೋರಿಗೆ ಶಾಪ ಕೊಡ್ಲಿಕ್ಕೆ ಬರಲ್ಲ. ಸಣ್ಣವ್ರು ದೊಡ್ಡೋರಿಗೆ ಶಾಪ ಕೊಟ್ರೆ ಸಣ್ಣವರ ಪುಣ್ಯ ಪೂರ್ತಿ ಸೋರಿ ಹೋಗತ್ತೆ. ತಿಳ್ಕೊಳ್ರಿ, ಶಾಪ ಅಂದ್ರೇನು? ಹಿಂದಿನ ಹಾಗೆ ನಾವು ಕಮ್ಮಂಡಲನಲ್ಲಿ ನೀರು ಹಾಕೊಂಡೇ ಮಾಡ್ಬೇಕಾಗಿಲ್ಲ. ಚಿಕ್ಕವರು ದೊಡ್ಡವರಿಗೆ ಬೈದ್ರೆ ಚಿಕ್ಕವರ ಪುಣ್ಯ ಪೂರ್ತಿ ಸೋರಿ ಹೋಗುತ್ತೆ. ಭೃಗು ಋಷಿಗಳು ರುದ್ರದೇವರಿಗೆ ಶಾಪ ಕೊಟ್ಟಿದ್ರು. ಮತ್ ದೊಡ್ಡವರು ಇದ್ದಾರಲ್ಲ, ಅವ್ರಿಗೆ ಇಷ್ಟ ಬಂದ್ರೆ ಆ ಶಾಪವನ್ನ ಸ್ವೀಕಾರ ಮಾಡಬಹುದು, ಇಲ್ಲ ಇಲ್ಲ. ಆದ್ರೆ ಬ್ರಹ್ಮ ರುದ್ರ ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಭೃಗುವಿನ ಪುಣ್ಯ ಕಡಿಮೆ. ಈ ನಾನಿಬ್ರಿಗೂ ಶಾಪ ಕೊಟ್ಬಿಟ್ಟೆ ಅನ್ನೋದೊಂದು ಸೇರ್ಕೊಂಡ್ಬಿಡುತ್ತೆ ಭೃಗು ಋಷಿಗಳಿಗೆ. ಮದ ನೇರವಾಗಿ ವೈಕುಂಠಕ್ಕೆ ಹೋದ್ರು. ದೇವರು ಮಾತಾಡ್ದೆ, ಹೋದದ್ದೇ ದೇವರ ಎದೆಗೆ ಬದ್ದು ಬಿಟ್ಟು. ಅದನ್ನೇ ಒಂದ್ ಕಡೆಗೆ ವ್ಯಾಖ್ಯಾನದಲ್ಲಿ ಬರೀತಾರೆ, ಎಲ್ ಬೇಕಾದ್ರೂ ಓದಿಬಹುದಾಗಿತ್ತು. ಎದೆಗೆ ಒದ್ದದ್ದು. ಕಾಲಿಗೆ ಒದಿಬಹುದಾಗಿತ್ತು, ತೊಡೆಗೆ ಒದಿಬಹುದಾಗಿತ್ತು, ಹೊಟ್ಟೆಗೆ ಒದಿಬಹುದಾಗಿತ್ತು. ಅಷ್ಟು ಎತ್ತರ ಕಾಲೆತ್ತರಿಸಿ ಎದೆಗೆ ಒದ್ದದ್ದು. ಅದು ಇಡೀ ಶ್ರೀನಿವಾಸ ಕಲ್ಯಾಣಕ್ಕೆ ನಾಂದಿ ಆಯ್ತು. ಲಕ್ಷ್ಮೀದೇವಿಗೆ ತನ್ನ ಗಂಡನಿಗೆ ಯಾರಾದ್ರೂ ಒದ್ದದ್ದಕ್ಕೆ ಕೋಪ ಬರುತ್ತೆ. ಆದ್ರೆ ಅವಳಿಗೆ ತುಂಬಾ ಕೋಪ ಬಂದದ್ದು ನನ್ನ ಆವಾಸ ಸ್ಥಾನಕ್ಕೆ ಒದ್ದು ಬಿಟ್ರಲ್ಲ ಅಂತ. ದೇವರದ್ದು ಎಂಥ ಇದು ಅಂದ್ರೆ, ದೇವರಂತ ಆ ಒದ್ದ ತಕ್ಷಣ ನೋಡಿದ ಭೃಗು ಋಷಿಗಳು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮಿಯನ್ನು ಆಲಿಂಗನ ಮಾಡ್ಕೊಂಡು ಕೂತಿದ್ದ. ಇವ್ರು ಒದ್ದು ಬಿಡುತ್ತೆ. ನೋಡಿದ್ರೆ ಋಷಿಗಳು ಬ್ರಾಹ್ಮಣರು, ಅಯ್ಯೋ ನೀವ್ಯಾಕೆ ಇಷ್ಟು ಶ್ರಮ ತಗೊಂಡ್ರಿ, ನನ್ನ ಎದೆಗೆ ಒದ್ದು ಬಿಟ್ರಲ್ಲ ಅಂತ. ದೇವರು ತುಂಬಾ ನಾನು ಕಲ್ಲು ಮನಸ್ಸಿನವನು, ಪಾಪ ನನ್ನಂತಹ ಕಠಿಣವಾದ ಎದೆಗೆ ಒದ್ದು ನಿಮ್ಮ ಮೃದುವಾದ ಕಾಲು ಎಷ್ಟು ಶ್ರಮ ಆಯ್ತೋ ಏನೋ. ಸಿಂಹಾಸನದಲ್ಲಿ ಭೃಗು ಋಷಿಯನ್ನು ಕೂಡಿಸಿ ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಬಿಸಿನೀರಿನಿಂದ ಪಾದ ತೊಳಿತಾನಂತ ದೇವರು. ಬ್ರಾಹ್ಮಣರ ಬಗ್ಗೆ ಭಗವಂತ ಅಷ್ಟೇ ಅಲ್ಲ, ಅಲ್ಲಿ ಅವನಿಗೊಂದು ಕಣ್ಣಿರುತ್ತೆ ಭೃಗುವಿಗೆ. ಅಲ್ಲಿ ಒಬ್ಬ ಅಸುರ ಆವಿಷ್ಟನಾಗಿರ್ತಾನೆ, ಅದರಿಂದಲೇ ಇದೆಲ್ಲ ಮಾಡ್ತಾ ಇತ್ತು. ಹೀಗಾಗಿ ಅಲ್ಲಿರೋ ಅಸುರನನ್ನು ನಾಶ ಮಾಡಬೇಕಾಗಿತ್ತು ದೇವರು. ಆಮೇಲೆ ಭೃಗು ಋಷಿಗಳಿಗೆ ಎಚ್ಚರ ಆಯ್ತು, ಇವ್ರು ಯಾರು ಸರ್ವೋತ್ತಮ ಅಲ್ಲ, ದೇವರಿಗೆ ಒದ್ರು ದೇವರು ನನ್ನನ್ನ ಗೌರವಿಸಿದ್ನಲ್ಲ, ದೇವರೇ ಸರ್ವೋತ್ತಮ ಅಂತ ಕೆಳಗೆ ಬಂದ್ರು. ಲಕ್ಷ್ಮೀದೇವಿ ಭಯಂಕರ ಕೋಪ ಮಾಡ್ಕೊಂಡ್ಳು. ಅಲ್ಲ, ನನ್ನ ಸ್ಥಾನಕ್ಕೆ ಒದ್ದವನನ್ನ ನೀವು ಕೂಡಿಸಿ ಪೂಜೆ ಮಾಡ್ತೀರಿ ಅಲ್ಲ, ನೀವು ನನಗೇನ್ ಬೆಲೆ ಕೊಡ್ತೀರಿ? ಕೆಲವೊಂದ್ಸರಿ ಹೀಗಾಗತ್ತೆ ನೋಡ್ರಿ. ಸಂಬಂಧಗಳ ಕೆಡ್ಲಿಕ್ಕೆ ಬಹಳ ದೊಡ್ಡ ಕಾರಣಗಳು ಬೇಕೇ ಆಗಿರೋದಿಲ್ಲ. ಸಣ್ಣ ಸಣ್ಣ ಏನೇನೋ ನೆಪಗಳಾಗಿ ಹೋಗುತ್ತೆ. ನಾನು ಹೋಗ್ತೀನಿ ಅಂದ, ಹೊರಟೇ ಹೋದ್ಲು. ನೇರವಾಗಿ ಕೊಲ್ಹಾಪುರಕ್ಕೆ ಹೋಗ್ತಾಳೆ.
ಹೋದ್ರೆ ದೇವರು ತಾನು ಅವಳನ್ನ ಹುಡುಕಿಕೊಂಡು ಬರ್ತಾನೆ. ಮೊನ್ನೆ ಕುಂಭಕೋಣಕ್ಕೆ ಹೋಗಿದ್ವಿ. ಕುಂಬೇಶ್ವರ ದೇವಸ್ಥಾನದಲ್ಲಿ ಆ ಕುಂಬೇಶ್ವರರ ಸಾರಂಗಪಾಣಿ ದೇವಸ್ಥಾನದಲ್ಲಿ ದೇವರ ಎಡಭಾಗದಲ್ಲಿ ಒಂದು ತೆಗ್ಗಿದೆ. ಆ ತೆಗ್ಗೊಳಗೆ ಇಳಿದ್ರೆ ಅಲ್ಲೊಂದು ಶ್ರೀನಿವಾಸ ದೇವರಿದ್ದಾರೆ. ಹಾ ಅಲ್ಲೇ ಮೊದಲು ದೇವ್ರು ಬಂದು ನಿಂತಿದ್ದಂತ, ಆಮೇಲೆ ಇಲ್ಲಿ ಬಂದದ್ದು ಅಂತ ಅಲ್ಲಿ ಅವರು ಕಥೆ ಹೇಳ್ತಾರೆ. ಹೀಗಾಗಿ ಅಂತೂ ನಮ್ಮ ತಮಿಳ್ನಾಡಲ್ಲೇ ಫಸ್ಟ್ ಬಂದದ್ದು ದೇವರು ಶ್ರೀನಿವಾಸ ದೇವರು ಅಲ್ಲಿಂದ ತೆಕ್ತ್ವ ವೈಕುಂಠಮುತ್ತಮ, ಆ ವೈಕುಂಠವನ್ನ ಬಿಟ್ಟು ಭಗವಂತ ತಾನು ಬಂದಿದ್ದಾನೆ. ಯಾಕೆ ಬಂದ ಅಂದ್ರೆ ಲಕ್ಷ್ಮೀದೇವಿ ಬೈದು ಹೋಗಿದ್ದು. ತಾಡಿತೋಸಿ ಜಗನ್ನಾಥ ಋಷಿಣಾ ವರಜನ್ಮನ ಮದಾಲಿಂಗ ಸ್ಥಳೇ ದೇವ, ಆಕೆಗೆ ಅದಕ್ಕೆ ಕೋಪ ಬಂದದ್ದು. ಮದಾಲಿಂಗ ಸ್ಥಳ, ನಾನು ಆಲಿಂಗನ ಮಾಡ್ಕೋಬೇಕಾದ ಸ್ಥಳದಲ್ಲಿ ಪಾದೇನೈವ ಜಗತ್ಪತಿಯಾದ ನಿನಗೆ ಪಾದದಿಂದ ಒದ್ದ ಯಾರವನು? ಅವರ ಜನ್ಮನ, ಸಣ್ಣ ಜನ್ಮದಲ್ಲಿರುವ ಒಬ್ಬ ಸಾಮಾನ್ಯ ಋಷಿ. ಅದಕ್ಕೆ ಅವಳು ಕರವೀರಪುರಕ್ಕೆ ಹೋಗಿಬಿಟ್ಟಿದ್ಲು. ಕೋಪ ಮಾಡ್ಕೊಂಡು ಹೋಗಿಲ್ಲ ಅವಳು. ಶ್ರೀನಿವಾಸ ಕಲ್ಯಾಣ ಏನ್ ಹೇಳುತ್ತೆ ಗೊತ್ತಾ? ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ ಇತಿ ಪ್ರೇಮ್ನಾಚ ಕಲಹಂ ಅಂತ. ಈಗೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿ ಹೋಗ್ಬಿಡ್ತಾರೆ. ಆಗ ಅವಳು ಕೋಪ ಮಾಡ್ಕೊಂಡು ಹೋಗ್ಲಿಲ್ಲ. ಇತಿ ಪ್ರೇಮ್ನಾಚ ಕಲಹಂ, ಪ್ರೀತಿಯಿಂದ ಜಗಳ ಆಡಿದ್ಲು. ಆಡಿ ಅವಳು ಕರವೀರಪುರಕ್ಕೆ ಬಂದಿದ್ದಾಳೆ. ಅಷ್ಟಾವಿಂಶತಿ ತಮೇ ಪ್ರಾಪ್ತೆ ದ್ವಾಪರಾಂತೆ ಕಲಯುಗೆ, ದ್ವಾಪರದ ಕೊನೆಗೆ, ಕಲಿಯುಗ ಆರಂಭ ಆಗೋಕ್ಕಿಂತ ಸ್ವಲ್ಪ ಮೊದಲು ದೇವರು ಆ ಪ್ರೇಮ ಕಲಹವನ್ನ ಮಾಡಿಕೊಂಡ ಅವಳನ್ನ ಉಪಶಮನ ಮಾಡುವುದಕ್ಕಾಗಿ ಭೂಲೋಕಕ್ಕೆ ಬಂದಿದ್ದಾನೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಂ ಉತ್ತಮಂ ಗಂಗಾಯ ದಕ್ಷಿಣೇ ದೇಶೆ ಯೋಜನಾನಾಂ ಶತತ್ರಯೇ ಸುವರ್ಣ ಮುಖರೀ ನಾಮ ನದೀನಾಂ ಪ್ರವರಾ ನದಿ. ಗಂಗಾ ನದಿಯ ದಕ್ಷಿಣ ದೇಶದಲ್ಲಿ 300 ಯೋಜನ ದೂರದಲ್ಲಿ ಸುವರ್ಣ ಮುಖರಿ ನದಿ ಅಂತ ಇದೆ. ಇವತ್ತಿಗೂ ತಿರುಚಾನೂರಿನಲ್ಲಿ ಆ ನದಿ ಇದೆ. ಆ ಸುವರ್ಣ ಮುಖರಿ ನದಿ ಶುಕಸ್ಯ ವರದಾ ಪುಣ್ಯ ಅಗಸ್ತ್ಯ ಮುನಿ ಪೂಜಿತ. ಅದರಿಂದ ಉತ್ತರದಲ್ಲಿ ಒಂದು ಕ್ರೋಶ ಮೇಲೆ ವೆಂಕಟಗಿರಿ ಎಂಬಂತಹ ಪರ್ವತ. ಆ ಪರ್ವತದಲ್ಲಿ ಭಗವಂತ ತಾನು ಸಾಕ್ಷಾತ್ ಶೇಷಾವತಾರಸೋ ಸರ್ವಧಾತು ವಿರಾಜಿತ ದೇವರು ಅಲ್ಲಿ ವಾಸ ಮಾಡಿಕೊಂಡಿದ್ದ. ಬಹಳ ಅದ್ಭುತವಾದದ್ದು ಪರ್ವತ ಅದು. ವದನಂ ವೆಂಕಟಗಿರಿ. ಆ ಪರ್ವತ ಎಷ್ಟು ದೊಡ್ಡದಂದ್ರೆ ಅದರ ಮುಖ ವೆಂಕಟಗಿರಿ, ನೃಸಿಂಹಾಚಲ ಮಧ್ಯಮಃ, ನೃಸಿಂಹಾಚಲ ಇದು ಮಧ್ಯ, ಶ್ರೀಶೈಲ ಇದು ಪುಚ್ಛ ಭಾಗ. ಅಷ್ಟು ದೊಡ್ಡ ಪರ್ವತ ಅಂತ. ಹೀಗಾಗಿ ಸರ್ವಕ್ಷೇತ್ರಮಯೋ ಗಿರಹೆ, ಅಲ್ಲಿರುವ ಎಲ್ಲಾ ವೃಕ್ಷಗಳು, ಎಲ್ಲಾ ಪ್ರಾಣಿಗಳು, ಎಲ್ಲವೂ ಋಷಿಮುನಿಗಳು, ದೇವತೆಗಳು, ಪಿತೃಗಳಂತ. ಬಹಳ ಶ್ರೇಷ್ಠವಾದದ್ದು. ಅಲ್ಲಿ ಸ್ವಾಮಿ ಪುಷ್ಕರಣಿ ಎಂಬಂತಹ ಒಂದು ಅದ್ಭುತವಾದ ಸರೋವರ. ತಿಳ್ಕೊಡ್ರಿ, ನದಿಗಳಲ್ಲಿ ಗಂಗಾ ಶ್ರೇಷ್ಠ, ಸರೋವರದಲ್ಲಿ ಸ್ವಾಮಿ ಪುಷ್ಕರಣಿ ಶ್ರೇಷ್ಠ. ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತು ಸಮಯ ಇಲ್ಲ, ಕಲ್ಯಾಣ ಆಗಬೇಕು. ಸ್ವಾಮಿ ಪುಷ್ಕರಣಿ ನದಿಯ ಈ ಪಕ್ಕದಲ್ಲಿ ಒಂದು ಹುತ್ತದಲ್ಲಿ ದೇವರು ವಾಸ ಮಾಡಿಕೊಂಡು ಇದ್ದಾನೆ. ವಾಸ ಮಾಡಿಕೊಂಡು ಇರುವ ಯಾವ ಭಗವಂತ, ಅವನಿಗೆ ದಿನಾ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಒಬ್ಬಳು ಬಂದಿದ್ದು. ಯಾರವಳು? ಬಕುಲ. ಕಥೆ ಬಹಳ ಇದೆ, ಇವತ್ತು ನೇರವಾಗಿ ಕಲ್ಯಾಣ ಮಾಡೋಣ. ಬಕುಲೆ ಯಾರು ಅಂದ್ರೆ ಯಶೋಧೆನೆ ಈಗ ಬಕುಲ ಆಗಿ ಹುಟ್ಟಿದ್ದು. ಯಾಕೆ? ಯಶೋಧೆ ಆದಾಗ ಅವಳು ಕೃಷ್ಣನಿಗೆ ಕೇಳಿಕೊಂಡ್ಲಂತ, ಸ್ವಾಮಿ ನಿನ್ನ ಎಲ್ಲಾ ಬಾಲ್ಯ ಲೀಲೆಗಳನ್ನು ನನಗೆ ತೋರಿಸಿದಿ, 16,108 ಜನರು ನೀನು ಮದುವೆ ಮಾಡ್ಕೊಂಡಿ, ಒಂದು ಮದುವೆಗಾದ್ರೂ ನಿಮ್ಮಮ್ಮನ್ ನೆನಪಾಗ್ಲಿಲ್ಲ ನಿನಗೆ, ಅಮ್ಮನ್ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇವನು 16,108 ಜನರನ್ನ ಮದುವೆ ಮಾಡ್ಕೊಂಡ್ರೆ ಒಂದು ಮದುವೆನೂ ಯಶೋಧೆ ತೋರಿಸಿರ್ಲಿಲ್ಲ ದೇವ್ರು. ಅದಕ್ಕೆ ಅವಳಂತಾಳೆ ಯಶೋಧ, ಇನ್ನೊಂದ್ ಮದುವೆ ಮಾಡ್ಕೊಂಡ್ಬಿಡು ಗ್ರ್ಯಾಂಡ್ ಆಗಿ, ನಾನು ಬಂದ್ ನೋಡ್ತೀನಿ ಅಂದ್ಲು. ದೇವರಂದ, ಈಗೇ ಜಾಸ್ತಿ ಆಗಿದೆ 16,108, ಇನ್ ಬೇಡ. ಇನ್ ಮದುವೆ ಮಾಡ್ಕೊಂಡ್ರದಕ್ಕೆ ವ್ಯಾಲ್ಯೂನೂ ಇರಲ್ಲ. ದಿನಾ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವತ್ತೋ ಒಂದಿನ ಮನೇಲಿ ಮದುವೆ ನಡೆದ್ರೆ ಅದಕ್ಕೆ ಉತ್ಸವ ವೈಭವ ಚೆನ್ನಾಗಿರುತ್ತೆ. ದಿನಾ ಮದುವೆ ಆಗ್ತಾ ಇದ್ರೆ ಏನ್ ಸಂಭ್ರಮ ಇರುತ್ತೆ, ಸಾಕಾಗೋಗಿರುತ್ತೆ. ಇವಾಗ ದೇವರಂದ, ಈಗ ಪುನಃ ಮದುವೆ ಮಾಡ್ಕೊಂಡ್ರದಕ್ಕೊಂದು ಪ್ರಾಧಾನ್ಯತೆಯೂ ಇರೋದಿಲ್ಲ. ಒಂದು ಮಾಡು, ಮುಂದಿನ ಒಂದು ಅವತಾರ ಇದೆ. ಆ ಅವತಾರದ್ದೇನಂದ್ರೆ ಮದುವೆನೇ ಹೈಲೈಟ್. ಆ ಶ್ರೀನಿವಾಸ ದೇವರಾದಾಗ ಬೇರೆ ಏನಿದೆ? ವಿವಾಹವೇ ಪ್ರಧಾನ.
ಅವಾಗ ನಿಂದೆ ಎಲ್ಲ ರಾಯಭಾರಿ ಅಂತ ಹೇಳ್ದ. ನೀನೇ ನಿಂತ ಎಲ್ಲಾ ಮಾಡು, ನಿನ್ ಜವಾಬ್ದಾರಿ, ನಿನಗ್ ಫುಲ್ ಅವಾಗ ಪರ್ಮಿಷನ್ ಕೊಡ್ತೀನಿ, ಎಲ್ಲ ನಿನ್ನ ಆಧ್ವರ್ಯವಿನಲ್ಲಿ ಮದುವೆ ನಡೀಲಿ ಅಂತ ಹೇಳಿದ್ದ. ಈಗ ಯಶೋದೆ ಈಗ ಬಕುಲೆಯಾಗಿ ತಾನು ಹುಟ್ಟಿದ್ದಾಳೆ. ಅಲ್ಲಿ ದೇವರಿಗೆ ದಿನಾ ಅವಳು ಆಹಾರವನ್ನ ತಂದು ಕೊಡ್ತಾ ಇರ್ತಾಳೆ. ದೇವರು ಒಮ್ಮೆ ಆ ಪರ್ವತವನ್ನ ಇಳಿದು ಬೇಟೆಯಾಡ್ಲಿಕ್ಕೆ ಹೋದಾಗ ಪದ್ಮಾವತಿಯನ್ನ ನೋಡ್ತಾನೆ. ಆಕಾಶರಾಜನ ಮಗಳು ಪದ್ಮಾವತಿ ಅತ್ಯಂತ ರೂಪವತಿ. ಅವಳನ್ನ ನೋಡಿದ. ಅವಳಲ್ಲಿ ಅವನಿಗೆ ಮನಸ್ಸಾಯ್ತು. ಮನಸ್ಸಾಗಿ ಅವಳನ್ನ ಕೇಳ್ತಾನೆ. ಅವಳು ಒಪ್ಪಿಕೊಳ್ಳೋದಿಲ್ಲ, ಹೊಡಿತಾಳೆ. ಹೀಗೆಲ್ಲ ಬಹಳ ಪ್ರೇಮ ಕಲಹಗಳೆಲ್ಲ ಆಗತ್ತೆ. ಆಮೇಲೆ ಅವಳಿಗೆ ಜ್ವರ ಬರುತ್ತೆ, ಭಯಂಕರ ಜ್ವರ. ಇಲ್ಲಿ ದೇವರು ಮಂಕಾಗಿ ಹೋಗ್ತಾನೆ. ಇದೆಲ್ಲ ಲೌಕಿಕವಾಗಿ ಯಾಮ್ಯಾಮ್ ಕರೋತಿ ಹೃದೈವ ಕರೋತಿ ಲೀಲಾ. ದೇವರಂತ ನಾನ್ ಅವತಾರ ಮಾಡಿದಾಗ ಹೆಂಗ್ ನಟನೆ ಮಾಡ್ತೀನೋ ನೀವೆಲ್ಲ ಅದಕ್ಕೆ ಅನುಗುಣವಾಗಿ ನಟನೆ ಮಾಡಬೇಕು ಅಂತ ಆದೇಶ ಮಾಡಿದ್ದ. ನಿತ್ಯಾಭಿಯೋಗಿಗಳು ಭಗವಂತ ಲಕ್ಷ್ಮೀದೇವಿ ಎಲ್ಲಿ ವಿಯೋಗ ಅವರಿಗೆ ಇಲ್ಲೇ ಇಲ್ಲ. ದೇವರು ಒಂದು ಹೊತ್ತದಲ್ಲಿ ಮಂಕ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಅವಳಿಗೆ ಭಾರಿ ಜ್ವರ ಬರುತ್ತೆ. ಯಾವ ಡಾಕ್ಟರ್ ಬಂದು ನೋಡಿದ್ರು ಕಡಿಮೆ ಆಗೋದಿಲ್ಲ. ಆಗ ಭಗವಂತ ಬಕುಲೆ ಮುಂದೆ ಬಕುಲೆ ಎಲ್ಲಾ ಪದಾರ್ಥಗಳನ್ನ ದಿನಾ ಅಡಿಗೆ ಮಾಡ್ಕೊಂಡ್ ಬರ್ತಾಳೆ. ಕೇಳಿದ ಶ್ರೀನಿವಾಸ ಕಲ್ಯಾಣ ಹೆಂಗ್ ಕೇಳಬೇಕು ಅಂದ್ರೆ ವಿಸ್ತಾರವಾಗಿ ಕೇಳ್ಬೇಕು. ಇಲ್ಲೆಲ್ಲ ಏನೇನ್ ಅಡಿಗೆ ಅವಳು ಮಾಡ್ಕೊಂಡು ಬರ್ತಾ ಇತ್ತು ಅದನ್ನ ಹೇಳಿದ್ದ. ಚಿತ್ರಾನ್ನ ಹೆಂಗ್ ಮಾಡ್ಬೇಕು ಶ್ರೀನಿವಾಸ ಕಲ್ಯಾಣದಲ್ಲಿದೆ. ಮೊಸರನ್ನ ಹೆಂಗ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲ, ಶ್ರೀನಿವಾಸ ಕಲ್ಯಾಣದಲ್ಲಿ ಇದ್ದಂಗ್ ಮಾಡ್ರಿ. ಭಾರಿ ಏನ್ ಪ್ರಮಾಣದಲ್ಲಿ ಪಾಯಸ ಗುಡಾನ್ನ ಮಾಡ್ಬೇಕು, ಗುಡಾನ್ನಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕು, ಎಷ್ಟು ಅನ್ನ ಹಾಕ್ಬೇಕು, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ತ್ರಿಸರಾನ್ನ ಅಂತಿದೆ, ಕೇಸರಿ ಅನ್ನವನ್ನ ಮಾಡೋದು. ಇವಕ್ಕೆಲ್ಲ ಪ್ರಮಾಣಗಳು ಶ್ಲೋಕಗಳಿವೆ. ಹಂಗ್ ಮಾಡ್ಬೇಕಂತ ಶ್ರೀನಿವಾಸ. ಹಾಗ ಅವಳೆಲ್ಲ ಅಡಿಗೆ ಮಾಡ್ಕೊಂಡು ಬರ್ಬೇಕು. ಬಂದ ದೇವರಂದ ನಾನು ಊಟ ಮಾಡಲ್ಲ ಅಂದ. ಯಾಕೆ ಊಟ ಮಾಡಲ್ಲ? ಇಲ್ಲ, ನಾನು ಒಬ್ಬಳನ್ನ ನೋಡಿದ್. ಅವಳು 10 ಪ್ರಶ್ನೆ ಕೇಳಿದ್ದಾಳೆ. ಯಾರಾದ್ರೂ ಏನಾದ್ರು ಅಂದು ಬಿಟ್ರ, ಏನಾದ್ರು ಭೂತ ಪ್ರೇತಗಳನ್ನ ನೋಡಿದೆ, ಹಿಂಗೇನೇನೋ ಕೇಳ್ತಾಳೆ. ಕೊನೆಗೆ ಇವನು ಹೀಗೆ ಒಬ್ಬ ಹುಡುಗಿಯನ್ನ ನೋಡಿದ್ದೀನಿ, ಅವಳ ಮೇಲೆ ಆಸೆ ಆಗಿದೆ. ಯಾರವಳು? ನಾನು ಅವಳನ್ನ ಅವ್ರ ಅಪ್ಪ ಅಮ್ಮನ್ ಮಾತಾಡ್ಸಿ ಮದುವೆ ನಿಶ್ಚಯ ಮಾಡ್ಕೊಂಡ್ ಬರ್ತೀನಿ ಅಂತ. ಸರಿ ಅಂತ ಅವಳು ಹೋಗುವಾಗ ದೇವರು ಅವಳಿಗಿಂತ ಮೊದಲು ಹೋಗ್ತಾನೆ. ಅಲ್ಲಿ ಹೆಣ್ಣು ಮಕ್ಕಳನ್ನಷ್ಟೇ ಕೆಲ್ಸಕ್ಕೆ ಕಳಿಸ್ಬಾರ್ದಂತ. ಅದಕ್ಕೆ ದೇವರು ಹೋಗ್ತಾನೆ ಮೊದಲು. ಕುರುವಂಜಿ ವೇಷವನ್ನ ಹಾಕೊಂಡು ಹೋಗ್ತಾನೆ. ಕೊರವಂಜಿಗಳು ಅಂತ ಹಿಂದೆಲ್ಲ ಬರೋರು. ಈಗೂ ನೀವು ಎಗ್ಮೋರ್ ಹತ್ರ ಹೋಗುವಾಗೆಲ್ಲ ಅಲ್ಲಲ್ಲೇ ಕೂತಿರ್ತಾರ, ನೀವು ನೋಡ್ಬೇಕು. ಇವ್ರು ಎಷ್ಟು ನಿಜ ಹೇಳ್ತಾರೋ ಇಲ್ಲೋ, ಆದ್ರೆ ಆಗಿನ ಕೊರವಂಜಿಗಳು ಅತ್ಯಂತ ಸ್ಪಷ್ಟವಾಗಿ ಹೇಳೋರು. ಈಗೆಲ್ಲ ಆರ್ಟಿಫಿಷಿಯಲ್ ದುಡ್ಡಿಗೆ. ನಮ್ಮ ಊರಲ್ಲಿ ಒಬ್ರು ಜ್ಯೋತಿಷಿಗಳಿದ್ರು. ಅವರು ಹೇಳೋರು. ಅವ್ರದ್ದು ಹೇಗೆ ಅಂದ್ರೆ, ಜ್ಯೋತಿಷ್ಯ ಹೇಳಿದ ಮೇಲೆ ಇಷ್ಟು ಕೊಟ್ರೆ ಜ್ಯೋತಿಷ್ಯ ಹೇಳ್ತೀನಿ, ಅಥವಾ ಇಷ್ಟು ಕೊಡ್ರಿ, ಹಿಂಗ ದುಡ್ಡು ಕೇಳಿ ಇಸ್ಕೊಂಡು ಜ್ಯೋತಿಷ್ಯ ಹೇಳ್ತಾನೆ. ಅದ್ರದ್ದೇನು ಅವ್ರಿಗೆ ಶಕ್ತಿ ಇರತ್ತಲ್ಲ, ಶಕ್ತಿ ಹೊರಟೋಗತ್ತೆ. ದೈವಾತ್ ಅದನ್ನ ತುಂಬಾ ಅವ್ರು ಪ್ರಯತ್ನ ಮಾಡಿ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕೆಲವು ಜ್ಯೋತಿಷಿಗಳು ಹೇಗಿದ್ದಾರೆ ಅಂದ್ರೆ ಆನುವಂಶಿಕವಾಗಿ ಬಂದಿರತ್ತ. ಅವ್ರಿಗೆ ಎಲ್ಲೂ ಕಲ್ತಿರಲ್ಲ, ಆನುವಂಶಿಕವಾಗಿ ಜ್ಯೋತಿಷ್ಯ ಹೇಳ್ತಿರ್ತಾರೆ. ಅಂತವ್ರಿಗೆಲ್ಲ ಏನಾಗತ್ತೆ ಅಂದ್ರೆ ಅವ್ರು ದುಡ್ಡಿಗೆ ಮಾರ್ಕೊಂಡು ಬಿಟ್ರೆ ಅದ್ರ ಶಕ್ತಿ ಕಡಿಮೆ. ಇವಾಗ ಯಾರು ಎಷ್ಟು ದಕ್ಷಿಣೆ ಕೊಡ್ತಾರೆ ಏನೋ ಅದನ್ನ ನೋಡೋದು ಇಲ್ಲಂತ. ಹಾಗೆ ಕೆಲವರು ಜ್ಯೋತಿಷಿಗಳಿದ್ದಾರೆ ಎಂಬುದಾಗಿ ಒಂದು ಮಾತನ್ನ ನಾವು ಕೇಳ್ತೇವೆ. ಅಂತೂ ಜ್ಯೋತಿಷ್ಯ ಶಾಸ್ತ್ರ ಇದೆಲ್ಲ ಇದು ಬಹಳ ಸೂಕ್ಷ್ಮವಾದದ್ದು. ಬಹಳ ಸೂಕ್ಷ್ಮವಾದದ್ದು. ನಮ್ಮ ಸ್ವಾಮಿಗಳು ಯಾವಾಗ್ಲೂ ಒಂದು ಮಾತು ಹೇಳೋದು, ಯಾವ ವಿದ್ಯೆಯನ್ನು ಮಾರ್ಕೋಬಾರ್ದು, ಅದರ ಶಕ್ತಿ ಹೋಗುತ್ತೆ. ನಮ್ಮ ಸ್ವಾಮಿಗಳು ಮಾಡಿದ ಆದೇಶ ಏನು ಅಂದ್ರೆ, ನೀವು ಬೇಕಾದಷ್ಟು ಉಪನ್ಯಾಸಕ್ಕೆ ಹೋಗ್ರಿ, ಪಾಠ ಹೇಳ್ರಿ, ಇಷ್ಟು ಕೊಟ್ರೆ ಬರ್ತೀನಿ, ಇಷ್ಟು ಕೊಟ್ರೆ ಹೇಳ್ತೀನಿ, ಇದನ್ನ ಯಾವತ್ತೂ ಹೇಳ್ಬೇಕು. ಯಾಕಂದ್ರೆ ನಮ್ಮ ಸ್ವಾಮಿಗಳು ಇವತ್ತಿಗೂ ನಮ್ಮ ಯಾವ್ದಾದ್ರು ಪಂಡಿತರು ಕಾಲೇಜಲ್ಲಿ ಲೆಕ್ಚರ್ ಆಗ್ತೀವಿ ಅಂದ್ರೆ ಅದಕ್ಕೆ ವಿರೋಧ ಒಪ್ಪೋದಿಲ್ಲ ಸ್ವಾಮಿ. ಯಾಕೆ ಅಂದ್ರೆ ಅಲ್ಲಿ ಸಂಬಳಕ್ಕೆ ಪಾಠ ಹೇಳು ಮತ್ತು ಯಾರ್ಯಾರಿಗೂ ಪಾಠ ಹೇಳ್ತಾರೆ. ಅವರ ಯೋಚನೆ ನೋಡ್ರಿ ಎಷ್ಟು ದೊಡ್ಡದ್ದು. ಆದ್ದರಿಂದಾಗಿ ನಾವು MA ಸಂಸ್ಕೃತ ತಿರುಪತಿ ಯೂನಿವರ್ಸಿಟಿಯಲ್ಲಿ ಮಾಡುವಾಗ ಸ್ವಾಮಿಗಳು ಪಾಠ ಹೇಳಿದ್ರು. MA ಪಾಠ ನಾವು ಕಟ್ಟಿದ್ದೆ ದ್ವೈತ ವೇದಾಂತ.
ನ್ಯಾಯಾಮೃತ ಎಲ್ಲ ಇತ್ತು. ಚಂದ್ರಿಕಾ ಪಾಠ ಸ್ವಾಮಿಗಳು ಹೇಳಿದ್ರು. ಬಟ್ ಸ್ವಾಮಿಗಳು ಅವತ್ತು ಪ್ರತಿಜ್ಞೆ ಮಾಡಿಸಿದ್ರು, ನಾಳೆ ಈ MA ಪದವಿಯನ್ನು ನೀವು ಬಳಸ್ಕೊಂಡು ಯಾರೂ ಹೊರಗಡೆ ಕೆಲಸಕ್ಕೆ ಹೋಗಲ್ಲ ಅಂತ ನಾನು ಪಾಠ ಹೇಳ್ತೀನಿ. ಅವರ ಅನುಸಂಧಾನಕ್ಕೆ ನಾವು ಕೈ ಮುಗಿಬೇಕಷ್ಟೇ. ಯಾಕೆ ಬದುಕ್ಲಿಕ್ಕಾಗಲ್ಲ ಅಂತ ಅವರು ಯಾದವರೆಲ್ಲ ಬದುಕಿಲ್ಲ. ನಮ್ಮ ಸ್ವಾಮಿಗಳು ಕೊಟ್ಟ ಉದಾಹರಣೆ, ಶ್ರೀನಿವಾಸ ಯಾದವರು ಯಾವ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರು, ಸಿಕ್ಕ ಬಂಗಾರವನ್ನೇ ಬೇಡ ಅಂತ ಎದ್ದು ಹೋದವರು ಯಾದವರು. ಹೀಗಾಗಿ ಅವರ ಯೋಚನೆ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ಕೊರವಂಜಿ ವೇಷವನ್ನು ಹಾಕೊಂಡದ. ಕೊರವಂಜಿಗೆ ಏನಂತೀರಿ ನೀವು ತಮಿಳಲ್ಲಿ? ಕೊರತಿ. ಈ ಕವಡೆ ಎಲ್ಲ ಹಾಕೊಂಡು ಒಂದ್ ಬುಟ್ಟಿಯಲ್ಲಿ ಇಟ್ಕೊಂಡು, ಪ್ರಾಯ ನಾನು ಎಗ್ಮೋರ್ ಇದಕ್ಕೆ ಹೋಗ್ತಾ ತುಂಬಾ ಜನ ನೋಡಿದ್ವಿ, ಅಲ್ಲಿ ದಾರಿಯಲ್ಲಿ ಕೂತಿರ್ತಾರೆ. ದೇವರ ವೇಷ ಹಾಕೊಂಡು ಸ್ವತಃ ಬ್ರಹ್ಮದೇವರನ್ನ ಮಗುವನ್ನಾಗಿ ಮಾಡಿಕೊಂಡು ತಾನು ಬುಟ್ಟಿ ಹಿಡ್ಕೊಂಡು ಅಲ್ಲಿ ಹೋಗಿ ತಾನು ಮೊದಲು ಎಲ್ಲಾ ಕೆಲಸ ಮುಗಿಸ್ಬಿಡ್ತಾನೆ. ಬಹಳ ಚೆನ್ನಾಗಿದೆ ಅದು ಕಚೇರಿಯಲ್ಲಿ, ಎಲ್ಲಾ ಕೆಲಸ ದೇವರು ಮುಗಿಸ್ಬಿಟ್ಟಿರ್ತಾನೆ. ಈಗ ಒಬ್ಬಳು ಬರ್ತಾಳೆ, ಅವಳು ಕನ್ಯಾ ಕೇಳ್ಕೊಂಡು ಬರ್ತಾಳೆ, ಅವಳಿಗೆ ಕೊಟ್ಬಿಡ್ರಿ ಧರಣಿ ದೇವಿಗೆ ಎಲ್ಲಾ ದೇವ್ರು ಹೇಳಿ ಹೋಗಿರ್ತಾನೆ. ಆ ಮಗು ಅಳ್ತಾ ಇರ್ತ, ಮಗುವಿಗೆ ಅನ್ನ ಕೊಡು ಎಲ್ಲ ಕೇಳ್ತಾ. ಬಹಳ ಸ್ವಾರಸ್ಯ ಇದೆ ಅದು. ನಾನು ಕಲ್ಯಾಣವನ್ನೇ ಸ್ವಲ್ಪ ವಿಶೇಷ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಆಮೇಲೆ ಇವಳು ಬರ್ತಾಳೆ. ಬಂದ್ರೆ ಪಕ್ಕುಲೆ ಅವಳಿಗೆ ಗೊತ್ತೇ ಇಲ್ಲ ದೇವ್ರು ಬಂದು ಹೋದದ್ದೆಲ್ಲ. ಧರಣಿ ದೇವಿ ಜೊತೆಗೆ ಎಲ್ಲ ಲಗ್ನದ ವ್ಯವಹಾರವನ್ನೆಲ್ಲ ಮಾಡಿಕೊಂಡು, ನಾನು ಆಕಾಶರಾಜನ ಮಗಳನ್ನ ವೆಂಕಟೇಶನಿಗೆ ಒಪ್ಪಿಸಿ ಬಿಟ್ಟೆ ಅಂತ ಇವಳಿಗೆ. ಎಲ್ಲಾ ಕಾರ್ಯಗಳಲ್ಲಿ ನಮ್ಗೆ ಈಗೊಂದು ಭ್ರಮ ಇರುತ್ತೆ, ನಾನ್ ಮಾಡಿಬಿಟ್ಟಿದ್ದೀನಲ್ಲ, ನಾನು ಹೋಗಿ ಎಲ್ಲಾ ಸಕ್ಸಸ್ ಮಾಡ್ಕೊಂಡು ಈ ಕಾರ್ಯ ಪೂರ್ತಿ ಸಾಧಿಸ್ಕೊಂಡು ಬಂದೆ ಅಂತ. ನಮ್ಮ ಪರವಾಗಿ ಭಗವಂತ ಕೆಲಸವನ್ನ ಮಾಡ್ತಿರ್ತಾನೆ. ನಾವು ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ರೆ ಕೆಲವೊಮ್ಮೆ ಅಸಾಧ್ಯವಾದ ಕೆಲಸ, ನಮಗೆ ಆಶ್ಚರ್ಯ ಆಗೋ ಹಾಗೆ ಕೆಲವು ಕೆಲಸಗಳಾಗ ಹೋಗುತ್ತಲ್ಲ, ದೇವರ ನಮ್ಮ ಪರವಾಗಿ ಮಾಡಿಸ್ತಾನೆ. ಹೇಗೆ ಅಂದ್ರೆ ಬುದ್ಧಿಯ ಸಂಯೋಜಯಂತಿ ತಮ್ಮ ಅಂತ, ಅವರನ್ನ ಬುದ್ಧಿಯಿಂದ ಸಂಯೋಜನೆ ಮಾಡಿಸ್ತಾನಂತ ದೇವರು. ಹಾಗೆ ಇವಳಿಗೊಂದು ಏನೋ ಸಂಭ್ರಮ, ನಾನೆಲ್ಲಾ ಮಾಡ್ಕೊಂಡ್ ಬಂದು ಬಿಟ್ಟೆ ಅಂತ ಬರ್ತಾಳೆ. ಬಂದು ನೇರವಾಗಿ ಶ್ರೀನಿವಾಸನಿಗೆ ಹೇಳಿದಳು, ಇನ್ನೇನು ಯೋಚನೆ ಮಾಡಬೇಡ, ನಾನೆಲ್ಲಾ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ, ನೀನ್ ಯಾವ ಹುಡುಗಿಯನ್ನ ನೋಡಿದ್ಯಲ್ಲ ಆ ಹುಡುಗಿ, ಅವಳ ಅಪ್ಪ ಅಮ್ಮ ಅವರಿಬ್ಬರು ಮದುವೆಗೆ ಒಪ್ಕೊಂಡಿದ್ದಾರೆ, ಇನ್ನು ಮದುವೆ ಮಾಡೇ ಬಿಡೋದು. ಗುರುವಾರ ಮತ್ತೆ ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ದಿನ ಮದುವೆ. ದೇವರಂದ, ನಾನು ಮದುವೆ ಮಾಡ್ಕೊಳಲ್ಲ ಅಂದ. ಅಲ್ಲ, ಒಪ್ಪಿಸಿ ಬಂದಿದ್ದೀನಿ, ನೀನೇ ಹೇಳಿದಿ, ಊಟ ಬಿಟ್ಟು ಕೂತಿದ್ದಿ, ನಾನು ಹೋಗಿ ಒಪ್ಪಿಸಿ ಎಲ್ಲಾ ಮಾಡ್ಕೊಂಡು ಬಂದ್ರೆ ಈಗ ನಾನ್ ಮದುವೆ ಮಾಡ್ಕೊಳಲ್ಲ ಅಂತೀಯಲ್ಲ. ದೇವ್ರ ಹೀಗ ಅಹಂಕಾರನು ಇಳಿಸ್ತಾನೆ. ಯಾಕೆ ಮದುವೆ ಮಾಡ್ಕೊಳಲ್ಲ? ಇಲ್ಲ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ದೇವರಂತ. ವಿವಾಹ ವಿವಾದ ಇದು ಸಮಾನ ಮನಸ್ಥಿತಿ ಇದ್ದವ್ರ ಮಧ್ಯೆ ಆಗ್ಬೇಕಂತ. ಮದುವೆಗೆ ಗಂಡಿನ ಕಡೆಯವ್ರು ತುಂಬಾ ಶ್ರೀಮಂತರು, ಹೆಣ್ಣಿನ ಕಡೆಯವ್ರು ತುಂಬಾ ಬಡವರು, ಮದುವೆ ಚೆನ್ನಾಗಿರುತ್ತೆ. ಅಥವಾ ಹೆಣ್ಣಿನ ಕಡೆಯವ್ರು ತುಂಬಾ ಶ್ರೀಮಂತರು, ಗಂಡಿನ ಕಡೆಯವ್ರು ಬಡವರಿದ್ರೆ ಮದುವೆ ಚೆನ್ನಾಗಾಗ. ಹಾಗೆ ಸಂಖ್ಯಾ, ಗಂಡಿನ ಕಡೆಯವ್ರು ಒಂದು 300 ಜನ, ಹೆಣ್ಣಿನ ಕಡೆಯವ್ರು 35 ಜನ, ಮದುವೆ ಚೆನ್ನಾಗಿರಲ್ಲ. ಅದ್ ಹೆಂಗಿರ್ಬೇಕು? ಸಮಾನವಾದ ಕುಟುಂಬ, ಸಮಾನವಾದ ಅಂತಸ್ತು, ಅವಾಗ ಮದುವೆಗೆ ಒಂದು ಮೆರುಗು ಬರುತ್ತೆ. ಹಾಗಿರ್ಬೇಕಲ್ಲ. ದೇವರಂತ, ನಾನು ಒಬ್ಬನೇ ಇದ್ದೀನಿ, ಅಬ್ಬಬ್ಬ ನೀ ನನ್ ಜೊತೆಗಿದ್ದೀನಿ. ಅವನು ಆಕಾಶ ಮಹಾರಾಜ, ದೊಡ್ಡ ರಾಜ, ಅವನ ಮಗಳು, ಎಷ್ಟು ಕುಟುಂಬ, ಎಂಥ ಅಂತಸ್ತು, ಏನ್ ಐಶ್ವರ್ಯ. ನಮಗೂ ಅವ್ರಿಗೂ ಸಂಬಂಧ ಸರಿ ಹೋಗಲ್ಲ. ಯಾವಾಗ್ಲೂ ವಿವಾಹ ವಿವಾದ ಸಮವಾದ ಶಕ್ತಿ ಇದ್ದವ್ರ ಮಧ್ಯೆ ಇದ್ರೆ ತುಂಬಾ ಚೆನ್ನಾಗಿರತ್ತೆ. ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ದೇವರಂತ. ಅವಳಂತಾಳೆ, ಏನ್ ನಾಟಕ ಮಾಡ್ತಿ ಸ್ವಾಮಿ, ನಿನ್ನ ಬಂಧುಗಳ ಮುಂದೆ ಅವನದ್ದೇನ ಆ ರಾಜನ ಬಂಧುತ್ವ. ನೆನೆಸ್ಕೋ ಒಮ್ಮೆ, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಮರಿಮಕ್ಕಳು, ವಿಶ್ವ ಕುಟುಂಬಿ ನೀನು. ಬರೀ ಬ್ರಹ್ಮದೇವರಿಗೆ ಪತ್ರ, ರುದ್ರದೇವರಿಗೆ ಪತ್ರ ಬರೀ ಅಂತ ಹೇಳಿ ತಾನು ಪತ್ರವನ್ನ ಬರೆಸ್ತಾನ. ಪತ್ರವನ್ನ ಬರೆಸಿ ಸ್ಪೀಡ್ ಪೋಸ್ಟ್ ಮಾಡ್ಬೇಕು. ಮದುವೆ ಹತ್ರ ಬಂತು, ಈಗೆಲ್ಲ ವಾಟ್ಸಪ್ ಇದೆ, ಹಿಂದೆಲ್ಲ ಏನ್ ಮಾಡ್ತಿದ್ರು, ಟೆಲಿಗ್ರಾಮು ಇದು ಕೊಡ್ತಿದ್ರಲ್ಲ. ಹಾಗೆ ದೇವರು ಸ್ಪೀಡ್ ಪೋಸ್ಟ್ ಮಾಡಿಸಿದ. ಫಸ್ಟ್ ಸ್ಪೀಡ್ ಪೋಸ್ಟ್ ಸ್ಟಾರ್ಟ್ ಮಾಡಿದ್ದೆ ಶ್ರೀನಿವಾಸ ದೇವರು. ಯಾರ ಕೈಲಿ ಕಳಿಸಿದ್ದು? ಗರುಡನ ಕೈಲಿ ಕಳಿಸ್ದ. ಅದಕ್ಕಿಂತ ಸ್ಪೀಡ್ ಆಗಿ ಯಾರು ಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ?
ಪಕ್ಷಿರಾಟ್ ಗಚ್ಚ ಮೇ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ ಗಚ್ಚಾಹಿ ಭೂಷಣಂ ಶೇಷ ಮಮ ಪೌತ್ರಂ ಉಮಾಪತಿಂ. ಪತ್ರ ಬರ್ದ ನೋಡ್ರಿ, ತನ್ನ ಮಗನಿಗೆ ಪತ್ರದ ಮದುವೆ ಇನ್ವಿಟೇಷನ್ ಕೊಟ್ಟ ಮೊದಲನೇ ಅಪ್ಪ ಶ್ರೀನಿವಾಸ ದೇವ್. ಬರೀ ಮಗನಿಗಲ್ಲ, ಮೊಮ್ಮಗನಿಗೆ ಇನ್ವಿಟೇಷನ್ ಕಳಿಸ್ದ. ಗರುಡನ ಕೈಯಿಂದ ಬ್ರಹ್ಮದೇವರಿಗೆ, ಶೇಷದೇವರ ಕೈಯಿಂದ ರುದ್ರದೇವರಿಗೆ ಪತ್ರ ಕೊಟ್ಟು ಕಳಿಸಿದ. ಪತ್ರವನ್ನ ಬರೆದು ಕಳಿಸಿದ್ದಾನೆ. ಬ್ರಹ್ಮದೇವರ ಪತ್ರವನ್ನ ನೋಡ್ತಾರೆ. ನೋಡಿ ಏನ್ ಮಾಡಿದ್ರು, ಅದನ್ನ ತಲೆ ಮೇಲಿಟ್ಟುಕೊಂಡು ತಂದು ದೇವ್ರ ಮನೇಲಿಟ್ಟು ಮಂಗಳಾರತಿ ಮಾಡಿ ಆಮೇಲೆ ಪತ್ರ ಓದ್ತಾರೆ. ಹಿಂದೆ ನಮ್ಮ ಸ್ವಾಮಿಗಳು ಅನೇಕ ಸಾರಿ ಈ ಮಾತುಗಳು, ಹಿಂದೆಲ್ಲ ಮಠದಿಂದ ಪತ್ರಗಳು ಬರೋ, ಪ್ರಾಯಸ ಪತ್ರಗಳೆಲ್ಲ ಬರೋ, ಚಾತುರ್ಮಾಸ್ಯಕ್ಕೆ, ಮಹಾಸಮರಾಹ್ನಿಗೆ ಎಲ್ಲ ನಾವು ಚಿಕ್ಕವರಿದ್ದಾಗೂ ಅವುಗಳನ್ನ ನೋಡಿದ್ದೀವಿ. ಈಗ ಸ್ವಲ್ಪ ಪ್ರಿಂಟ್ ಮಾಡಿಸ್ತಾರೆ. ಈಗೆಲ್ಲ ಹೆಚ್ಚು ಮಾಧ್ಯಮ ಬೇರೆ ಆಗಿರೋದ್ರಿಂದ ಅಷ್ಟು ಮನೆಗೆ ಬರಲ್ಲ ಪತ್ರ. ಅಂತಹ ಪತ್ರಗಳೇನಾದ್ರೂ ಮಠದಿಂದ ಪತ್ರ ನಮ್ಮ ಮನೆಗೆ ಬಂದ್ರೆ ಮೊದಲು ಅದನ್ನ ಬೆಳ್ಳಿ ತಟ್ಟೆಯಲ್ಲಿಟ್ಟು ದೇವರ ಮುಂದಿಟ್ಟು ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಆ ಪತ್ರ ತೆಗೆದು ಓದಬೇಕು. ಗುರುಗಳ ಮನೆಯಿಂದ ಬಂದ ಪತ್ರ ಅದು. ಈಗ ದೇವರು ಕಳಿಸಿದ ಪತ್ರವನ್ನ ಅವ್ರು ಹಾಗೆ ಓದಿದ್ರು. ಹಾಗೆ ಅವ್ರು ಓದಿದ್ರು, ನಾರಾಯಣೇನ ಲಿಖಿತಾಂ ಪತ್ರಿಕಾಂ ಅವಲೋಕಯ. ಆ ಪತ್ರವನ್ನ ನೋಡ್ತಾರೆ, ಎಷ್ಟು ಚೆನ್ನಾಗಿ ಬರೆದಿರ್ತಾರೆ. ಪತ್ರದ ರುಚಿನೇ ಬೇರೆ ಇದೆ. ದೇವರು ಹೆಂಗ್ ಪತ್ರ ಬರೆದಿದ್ದಾರೆ. ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೆ ಶ್ರೀ ವೆಂಕಟಾದ್ರಿನಾಥಸ್ಯ ಶ್ರೀನಿವಾಸಸ್ಯ ಮಂಗಲಾಹ. ಹಿಂದೆಲ್ಲ ಪತ್ರ ಬರೆಯುವಾಗ ಹೀಗ್ ಬರೀತಾ ಇದ್ರು, ಚಿರಂಜೀವಿಯಾದ ನನ್ನ ಮಗನಿಗೆ ನಿನ್ನ ತಂದೆ ಮಾಡುವಂತಹ ಆಶೀರ್ವಾದಗಳು. ಯಾರು ವಾಟ್ಸಪ್ ಅಲ್ಲಿ ಇದನ್ನ ಬರೀತಾರ್ರಿ ಇವತ್ತು? ಬರೆಯೋ ಶಬ್ದಗಳನ್ನೇ ಪೂರ್ತಿ ಬರೆಯಲೇ. ಮೆಸೇಜ್ ಲ್ಯಾಂಗ್ವೇಜ್ ಬೇರೆ ಇದೆ, ಅದು ಶಾರ್ಟ್ ವರ್ಡ್ಸ್ ಇವತ್ತು. SORRY ಯಾರು ಬರೀತಾರೆ ಇವತ್ತು? SRY YES ಯಾರು ಬರೀತಾರ? ಎಸ್. ಬರೆಯೋದೇ ಪೂರ್ತಿ ಬರೆಯಲ್ಲ. ಇಷ್ಟುದ್ದ ಯಾರಾದ್ರೂ ವಾಟ್ಸಪ್ ಅಲ್ಲಿ ಹಿಂಗ ಯಾರಾದ್ರೂ ಬರೆದಿದ್ಯಾ? ನೀವ್ ಯಾರಿಗಾದ್ರೂ ವಾಟ್ಸಪ್ ಕಳಿಸ್ಬೇಕಾದ್ರೆ ಚಿರಂಜೀವಿಯಾದ ಇಂಥವರಿಗೆ ನನ್ನ ಆಶೀರ್ವಾದಗಳು, ವೇದೋಕ್ತ ಆಶೀರ್ವಾದಗಳು, ನಾವಿಲ್ಲಿ ಕ್ಷೇಮ, ನಿಮ್ಮ ಕ್ಷೇಮದ ಬಗ್ಗೆ ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಹಿಂದೆ ಪತ್ರದಲ್ಲಿ ಇದನ್ನೆಲ್ಲ ಬರೆಯೋರು. ಇದು ಫಸ್ಟ್ ಪ್ಯಾರ ಇದೆ, ಆಮೇಲೆ ಈಗ ಪತ್ರ ಬರೀಲಿಕ್ಕೆ ಕಾರಣ ಏನು ಅಂದ್ರೆ ಅಂತ ಮುಂದ್ ವಿಷಯ ಬರೆಯೋರು. ನಾವು ಚಿಕ್ಕವರಿದ್ದಾಗ ಪತ್ರ ಬರೀತಾ ಇದ್ವಿ. ಈಗೆಲ್ಲ ಏನ್ ಯಾರು ಪತ್ರ ಬರೆಯೋದೇ. ಅವನು ಬರ್ದಿರ್ತಾನ, ಕಲಾವಕಾಶ ರಾಜೋಮೆ ಕನ್ಯಾದಾನಂ ಕರಿಷ್ಯತಿ. ಶ್ರೀನಿವಾಸ ದೇವರ ಪತ್ರದಲ್ಲಿ ಬರ್ದಿದ್ರು, ನೋಡಪ್ಪ, ಕಲಿಯುಗದಲ್ಲಿ ಆಕಾಶ ಮಹಾರಾಜ ನನಗೆ ಕನ್ಯಾದಾನ ಮಾಡ್ತಾ ಇದ್ದಾನೆ. ಪತ್ರಿಕಾ ದರ್ಶನಾದೇವ. ಈ ಪತ್ರ ನೋಡಿದ ಕೂಡಲೇ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲಾರನ್ನು ಕರ್ಕೊಂಡು, ಎಲ್ಲಾ ಲೋಕಪಾಲಕರು, ಸ್ತ್ರೀಯರು, ಗಂಧರ್ವರು, ಅಪ್ಸರು, ವರ್ಗರು ಎಲ್ಲಾರನ್ನು ಕರ್ಕೊಂಡು ನೀನ್ ಬಂದ್ಬಿಡ್ಬೇಕು ವೆಂಕಟಗಿರಿಗೆ ಅಂತ ದೇವರು ಪತ್ರ ಬರೆದಿದ್ದ. ತಕ್ಷಣ ಇವರೇನ್ ಮಾಡಿದ್ರು, ಒಂದು ವಾದ್ಯ ಇತ್ತು. ಈಗಾದ್ರೆ ವಾಟ್ಸಪ್ ಗ್ರೂಪ್ ಇದೆ, ಮೆಸೇಜ್ ಹಾಕ್ಬಿಟ್ರೆ ಎಲ್ಲಾರು ನೋಡ್ತಾರೆ, ಬಂದು ಬಿಡ್ತಾರೆ. ಆಗಿನ ಕಾಲಕ್ಕೆ ಏನ್ ಮಾಡ್ಬೇಕು, ಪ್ರಯಾಣ ಭೇರಿ ಅಂತ ಒಂದಿರತ್ತು. ಪ್ರಯಾಣ ಭೇರಿ ಅಂದ್ರೆ ಆ ಭೇರಿ ಹೊಡೆದ್ರೆ ಎಲ್ಲಾರು ಬ್ಯಾಗ್ ತಗೊಂಡೇ ಬರ್ಬೇಕು. ಅದ್ರ ಹೆಸರೇ ಪ್ರಯಾಣ ಭೇರಿ. ಆ ಸೌಂಡ್ ಕೇಳಿದ್ರೆ ಹಂಗೆ ಬರೋ ಹಾಗಿಲ್ಲ. ಒಂದು ಯಾವ್ದೋ ಜಂಕ್ಷನ್, ಆ ಜಂಕ್ಷನ್ಗೆ ಬರ್ಬೇಕು. ಆಗೆಲ್ಲ ಒಂದೊಂದಕ್ಕೊಂದೊಂದು ಭೇರಿಗಳು. ಹಂಗ್ ಪ್ರಯಾಣಕ್ಕೊಂದು ಭೇರಿ. ಎಲ್ಲಾರು ಒಂದೆರಡು ರೇಷ್ಮೆ ಸೇರಿ, ರೇಷ್ಮೆ ಮಡಿ ಎಲ್ಲ ಹಾಕೊಂಡೇ ಬಂದ್ಬಿಡೋದು ಬ್ಯಾಗ್ ತಗೊಂಡೆ. ಪ್ರಯಾಣ ಭೇರಿಯನ್ನ ಬಾರಿಸಿದ್ರ ಬ್ರಹ್ಮದೇವರು. ಎಲ್ಲಾರು ಬಂದಿದ್ದಾರೆ. ಪ್ರಯಾಣ ಭೇರಿ ನಿನದಹ ಸುಮಂಗಲ ಸಂಶ್ರೂಯತೆ ಸರ್ವ ಜನೈಕುತೂಹಲ. ಅವಾಗ ಯಾಕೆ ಬಾರಿಸಿದ್ರಿ ಅಂದ್ರೆ ಬ್ರಹ್ಮದೇವರಂತಾರೆ, ಭಾರತೇಸ್ಮಿನ್ ಮಹಾವರ್ಷೆ ಜಂಬೂದ್ವೀಪಸ್ಯ ದಕ್ಷಿಣೆ ಶೇಷಾಚರನ್ ಸಮುದ್ದೇಶ್ಯ ಅನಿಯುಂಶ ಚತುರಂಗಿಣೀನ್. ನಾವೆಲ್ಲಾರು ಜಂಬೂ ದ್ವೀಪದಲ್ಲಿ, ಭಾರತ ದೇಶದಲ್ಲಿ, ದಕ್ಷಿಣ ದೇಶದಲ್ಲಿರುವ ಶೇಷಾಚಲ ಪರ್ವತಕ್ಕೆ ಹೋಗಬೇಕಾಗಿದೆ. ಯಾಕೆ ಅಂದ್ರೆ ನಮ್ಮ ಸ್ವಾಮಿ ಪತ್ರ ಬರೆದಿದ್ದಾನೆ, ಎಲ್ಲಾರು ಕರ್ಕೊಂಬ ಅಂತ. ಅವನು ಆಕಾಶ ಮಹಾರಾಜನ ಮಗಳನ್ನ ಮದುವೆ ಮಾಡ್ಕೊತಾ ಇದ್ದಾನೆ, ನಡ್ರಿ ಅಂತ. ಎಲ್ಲಾರು ಭಾರಿ ಭಾರಿ ರತ್ನ ಆಭರಣ ಎಲ್ಲಾ ಹಾಕೊಂಡು ಹೊಂಟ್ರಂತ. ಎಷ್ಟು ಜನ? 33 ಕೋಟಿ ದೇವತೆಗಳು. ದೇವರಿಗೆ ಎಷ್ಟು ಅವಸರ ಅಂದ್ರೆ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ನನ್ನ ಮಗ ಅಂತ. ಅಪರೂಪಕ್ಕೊಮ್ಮೆ ಬೇರೆ ದೇಶದಲ್ಲಿರೋ ಮಕ್ಕಳು ಬರಬೇಕಾದ್ರೆ ಒಂದೊಂದ್ ದಿನ ಮೊದಲೇ ಹೋಗಿ ಏರ್ಪೋರ್ಟ್ ಅಲ್ಲಿ ಕಾಯ್ತಿರ್ತಾರಪ್ಪ. ಹಾಗೆ ದೇವರು ಹೊರಗ್ ಬರ್ತಾನ, ಬಾಗ್ಲೊಳಗ್ ನೋಡ್ತಾನ, ಇಲ್ಲ. ಕೊನೆ ಯಾರೋ 33 ಕೋಟಿಗಳಲ್ಲಿ ಮೊದಲನೇದವನು ಅವನು ಬಂದ. ಎಲ್ಲಿ ನನ್ ಮಗ ಬ್ರಹ್ಮದೇವರು ಎಲ್ಲಿ? ಬರ್ತಾ ಇದ್ದಾನ, ಈಗಾಗ್ಲೇ ಜಂಬೂ ದ್ವೀಪ ದಾಟಿ ಆಯ್ತು. ಇನ್ನೊಬ್ರು ಯಾರೋ ಬಂದ್ರೆ, ಎಲ್ಲಿದ್ದಾನ? ಇಲ್ಲ ಬಂದಾಯ್ತು, ಭರತ ವರ್ಷಕ್ಕೆ ಬಂದಾಯ್ತು, ಭರತ ಖಂಡಕ್ ಬಂದಾಯ್ತು.
ಆಗಲೇ ಗಂಗಾ ನದಿ ಹತ್ರ ಬಂದಿದ್ದಾನೆ. ಈಗ ಯಾರು ಬರ್ತಾರೋ ಅವ್ರನ್ನೆಲ್ಲ ಕೇಳು. ಅವ್ರು ಹೇಳ್ಬೇಕಿಲ್ಲ, ಈಗಾಗಲೇ ಗಂಗಾ ನದಿ ದಾಟಿ ಗೋದಾವರಿ ಹತ್ರ ಬಂದ. ಗೋದಾವರಿ ಅಂದ್ರೆ ಆಯ್ತು, ಆಂಧ್ರಕ್ ಬಂದ ಹಾಗೆ. ಮತ್ತಿನ್ನೊಬ್ರನ್ನ ಕೇಳಿದ್ರೆ ಇನ್ನೊಬ್ರು ಹೇಳಿದ್ರಂತ, ಇಲ್ಲ ತುಂಬೂರು ತೀರ್ಥಕ್ಕೆ ಬಂದಿದ್ದ, ದೇವರಿಗೆ ತಡ್ಕೊಳ್ಲಿಕ್ಕಾಗ್ಲಿಲ್ಲ ಅಂತ ತಾನೇ ಸ್ವತಃ ತುಂಬೂರು ತೀರ್ಥದ ಕಡೆಗೆ ಓಡ್ತಾನೆ. ಬ್ರಹ್ಮದೇವರು ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ರಂತ. ಸ್ನಾನ ಮಾಡದೆ ದೇವರ ದರ್ಶನ ಮಾಡಬಾರದು. ಕೆಲವರೆಲ್ಲ ಇರ್ತಾರೆ ಎದ್ದ ಹಾಗೆ, ತಿರುಪತಿ ದರ್ಶನ ಬೆಳಿಗ್ಗೆ 3 ಗಂಟೆಗೆ ಇರತ್ತೆ, ಎದ್ದ ಹಂಗೆ ಒಂದು ಕಾಫಿ ಕುಡಿದು ಹೋಗ್ಬಿಟ್ಟಿರ್ತಾರೆ. ಸ್ನಾನ ಮಾಡುದು, ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ಬೇಕು. ಆದ್ದರಿಂದ ಆ ದೇವರು ತಾನೇ ಹೋದ್ರೆ ಬ್ರಹ್ಮದೇವರಲ್ಲಿ ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡಿ ಆ ಬಂದ್ರೆ ದೇವರನ್ನ ಅವ್ರು ನೋಡ್ತಾರೆ. ಹಂಸಸ್ಥಂ ಭೂಷಣೇರ್ಯುಕ್ತಂ, ಹಂಸ ವಾಹನ ಬ್ರಹ್ಮದೇವರದ್ದು. ದೇವರು ಬಂದ ತಕ್ಷಣ ಕೆಳಗೆ ಇಳಿದು ಕೈ ಮುಕ್ಕೊಂಡು ನಿಂತು ಬಿಟ್ರೆ ಇಬ್ಬರ ಕಣ್ಣಲ್ಲಿ ನೀರಿತ್ತು. ಚತುರ್ಮುಖ ಬ್ರಹ್ಮದೇವರಿಗೆ ಅಪ್ಪನನ್ನು ನೋಡಿ, ಪರಮಾತ್ಮನನ್ನು ನೋಡಿ ಆನಂದ, ಪರಮಾತ್ಮನಿಗೆ ತನ್ನ ಮಗನನ್ನು ನೋಡಿ ಆನಂದ. ಇಬ್ಬರ ಕಣ್ಣಲ್ಲೂ ನೀರು. ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡಿದ್ದಾರೆ. ಇಂತಹ ಅಪ್ಪ ಯಾರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇಂತಹ ಮಗ ಇರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇ ಮಾತನ್ನೇ ಅಂತಾರೆ, ನತೇನ ಸದೃಶ ಪುತ್ರೋ ನತೇನ ಜನಕೋ ಭುವಿ. ಶ್ರೀನಿವಾಸ ಕಲ್ಯಾಣ ಹೇಳ ಪರಸ್ಪರವಾಗಿ ಮಾತನಾಡ್ತಾರೆ, ಬರ್ತಾರೆ. ಬಂದ ಮೇಲೆ ಎಲ್ಲ ತನ್ನ ಕತೆ ಹೇಳ್ಕೊಂಡ ಶ್ರೀನಿವಾಸ ದೇವರು. ಈಗ ನೋಡಪ್ಪ, ನಿಮ್ಮಮ್ಮ ಕೋಪ ಮಾಡ್ಕೊಂಡು ಕೊಲ್ಲಾಪುರಕ್ಕೆ ಹೋಗ್ಬಿಟ್ರು, ಅವನು ಹುಡ್ಕೊಂಡು ನಾನು ಇಲ್ಲಿ ಬಂದೀನಿ, 5-6 ಸಾವಿರ ವರ್ಷ ಆಯ್ತು ಇಲ್ಲೇ ಬಂದೀನಿ, ಇಲ್ಲೇ ಇದ್ದೀನಿ. ಹೀಗೆಲ್ಲ ತನ್ನ ಹಿಂದಿನ ಕಥೆಯನ್ನ ಹೇಳ್ಕೊಂಡ. ಯಶೋದಾನೇ ಬಕುಲ ಆಗಿ ಈ ವೆಂಕಟಾಚಲದಲ್ಲಿ ನನಗೆ ಊಟವನ್ನೆಲ್ಲ ಅವಳೇ ನೋಡಿಕೊಳ್ತಾ ಇದ್ದಾಳೆ. ಒಮ್ಮೆ ನಾನು ಈ ಆಕಾಶರಾಜನ ಮಗಳನ್ನ ನಾನು ನೋಡಿದೆ, ಅವಳನ್ನ ವಿವಾಹ ಮಾಡಿಕೊಳ್ಬೇಕು ಅಂತ ಮನಸ್ಸಾಯ್ತು. ಅದೆಲ್ಲ ಕತೆ ಹೇಳಿದ. ಹೀಗಾಗಿ ವಿವಾಹ ನಿರ್ಧಾರ ಆಗಿದೆ, ನೀವೆಲ್ಲ ಬಂದ ಮೇಲೆ ವಿವಾಹ ಮಾಡ್ಕೋಬೇಕು ಅಂತ ನನಗೆ ಆಸೆ. ಇದನ್ನೆಲ್ಲ ಹೇಳಿ ಆಮೇಲೆ ದೇವ್ರಂತಾನಂತ, ಮತ್ತೆ ನೀವೆಲ್ಲಾ ಮಕ್ಕಳು ಮೊಮ್ಮಕ್ಕಳು ಇದ್ದೀರಿ, ನೀವೆಲ್ಲಾ ಹೇಳ್ಬೇಕು ನಾನು ಇವಳನ್ನ ಮದುವೆ ಮಾಡ್ಕೊಳ್ಳೋ ಬೇಡವೋ ಅಂತ ಕೇಳ್ದ. ಎಲ್ಲಾ ನಿಶ್ಚಯ ಆದ ಮೇಲೆ ಕರ್ಸಿದ್ದೇ ಮದುವೆಗೆ, ನೀವು ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೋತೀನಿ ಎಂದ. ವಯಸ್ಸಾದ ಮೇಲೆ ಮಕ್ಕಳು ಹೇಳಿದ್ರೆ ಹೂ ಅನ್ಬೇಕು, ಅವ್ರು ಶಾಂತಿ ಮಾಡ್ಕೊಂಡ್ರೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲ. ಇದು ದೇವರಿಗೆ ಒಂಥರ ಶಾಂತಿ ಇದ್ದಂಗೆ. ಯಾಕಂದ್ರೆ ನೀವತ್ತ ಮದುವೆ ಮಾಡ್ಕೋತಾ ಇದ್ದ. ಬ್ರಹ್ಮದೇವ್ರ ಅಂದ್ರು, ನಂದೇನ್ ಸ್ವಾಮಿ, ನಿಂದೇ ಇದೆಲ್ಲ, ನೀನ್ ಸರ್ವೋತ್ತಮ, ನೀನ್ ಸತ್ಯ ಸಂಕಲ್ಪ, ನೀನ್ ನಿರ್ಧಾರ ಮಾಡಿದ್ರೆ ಆಯ್ತು. ರುದ್ರದೇವ್ರು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಅವರು. ರುದ್ರದೇವ್ರ ಅಂತಾರೆ, ನನ್ನೇನ್ ಕೇಳ್ತೀವೋ ಮಾರಾಯ, ನಿನಗಿಷ್ಟ ಇದ್ರೆ ಮದುವೆ ಮಾಡ್ಕೋ, ಇಲ್ಲ ಅಂದ್ರೆ ಬಿಡು ಅಂದ್ರು. ನಿನಗ್ ಹುಡುಗಿ ಹಿಡಿಸಿದಾಳ, ಮದುವೆ ಮಾಡ್ಕೋ. ರುದ್ರದೇವ್ರು ಅಂತಾರ. ಆಯ್ತು ಅಂತ ಎಲ್ಲ ಮದುವೆಗೆ ನಿರ್ಧಾರ ಆಗಿದೆ. ಮದುವೆ ಎಲ್ಲ ನಿರ್ಧಾರ ಆದ ಮೇಲೆ ದೇವರ ಸಮಾರಾಧನೆ ದಿನ ಮನಸ್ಸೇ ಪ್ರಶಸ್ತಂ ಚೇತ್ ಕ್ರಿಯತಾಮಿತಿ ಚಾಬ್ರವಿತ್. ರುದ್ರದೇವರು ಹೇಳಿದ್ರು, ನೀನ್ ಮನಸ್ಸು ಪ್ರಶಸ್ತವಾಗಿದ್ರೆ ಮದುವೆ ಆಗುವಂತ. ಆಮೇಲೆ ವಸಿಷ್ಠಂಚ ಮಹಾಭಾಗಂ ಪೌರೋಹಿತ್ಯ ನಿಯೋಜಯಿತ. ವಸಿಷ್ಠರ ಪೌರೋಹಿತ್ಯಕ್ಕೆ ವಸಿಷ್ಠರನ್ನ ಕರೆಸಿದ್ರು. ಯಜುಶಾಖ ಮಂತ್ರಗಳಿಂದ ಅವರು ಸತ್ಯವಾಚನಾದಿಗಳನ್ನ ಮಾಡಿಸಿದ್ರು ಅಂತ ಶ್ರೀನಿವಾಸ ದೇವರದ ಯಜುರ್ವೇದ ಅಂತ ಆಯ್ತು. ಹೀಗೆ ಅವತ್ತು ದೇವರ ಸಮಾರಾಧನೆ ಆಗಬೇಕು. ಅವತ್ತು ಬ್ರಹ್ಮದೇವರ ಮಜ್ಜನಂ ಕುರು ಗೋವಿಂದ ಅಂದ್ರು. ದೇವರ ಸಮಾರಾಧನೆ ದಿನ ಮತ್ತೆ ಸ್ನಾನಕ್ಕೆ ಹಾಕ್ತಾರೆ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸ್ವಾಮಿ ಸ್ನಾನ ಮಾಡಿಸ್ಕೋ, ಪುಣ್ಯಾಹ ಕರ್ಮಗಳೆಲ್ಲ ಆಗಬೇಕಾಗಿದೆ ಮುಂದೆ, ಸ್ನಾನ ಮಾಡು ಅಂದರೆ ದೇವರಂದ ಅಳ್ಳಿಕ್ಕೆ ಆರಂಭ ಮಾಡ್ಬಿಟ್ಟ. ಅಲ್ಲೋ ನನ್ನ ಹೆಂಡತಿ ಇಲ್ದೆ ನಾನು ಹೆಂಗ್ ಸ್ನಾನ ಮಾಡ್ಲಿ, ನನ್ನ ಹೆಂಡತಿನೇ ಬರ್ಬೇಕು ಸ್ನಾನ ಮಾಡಿಸ್ಲಿಕ್ಕೆ. ನ ಶೋಭತೆ ಸಭಾ ದಿವ್ಯ ತಯಾ ವಿರಹಿತ ಸುತ. ಅವಳಿಲ್ಲ ಅಂದ್ರೆ ಈ ಸಭಾನೇ ಶೋಭಿಸೋದಿಲ್ಲ, ಅದಕ್ಕಾಗಿ ಅವಳು ಬಂದ್ರೆ ನಾನು ಸ್ನಾನ ಮಾಡ್ತೀನಿ ಎಂದ. ಯಾಕೆ ಗೊತ್ತಾ, ಬೇಕಾದಷ್ಟು ವಜ್ರದ ಕಲ್ಲುಗಳನ್ನ ಹಾಕಿದ ಬಂಗಾರ ತಂಬಿಗೆ ನಿಮ್ ಮನೇಲಿ ಇರ್ಲಿ, ಶಂಖದಿಂದ ಬಿದ್ರೆ ತೀರ್ಥ. ಹೌದೋ ಇಲ್ವೋ? ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಶಂಖದಿಂದೇ ಮಾಡ್ಬೇಕು. ಶಂಖ ಅಂದ್ರೆ ಲಕ್ಷ್ಮೀ ದೇವಿ, ಆದ್ರಿಂದ ಲಕ್ಷ್ಮೀ ದೇವಿ ಇಲ್ದೆ ಇದ್ರೆ ಅದು ನಾನು ಸ್ನಾನನೇ ಮಾಡಲ್ಲ ಅಂತಂದ್ರೆ. ಅಭಿಷೇಕ ಅಂದ್ರೆ ದೇವರಿಗೆ ಮಾಡಿಸೋ ಸ್ನಾನ. ಆಗ ಮತ್ತೆ ಸೂರ್ಯನ ಕೈಲಿ ಹೇಳಿ ಕಳಿಸ್ತಾರಂತ, ದೇವರಿಗೆ ಆರಾಮಿಲ್ಲ ಅಂತ ಹೇಳಿ ಕರ್ಕೊಂಡ್ ಬಾ, ಹುಷಾರಿಲ್ಲ ಬೇಗ ಬಾ ಅಂತ, ಎಮರ್ಜೆನ್ಸಿ ಅಂತ ಹೇಳಿ ಕರ್ಕೊಂಡ್ ಬಾ ಅಂತ. ಇಲ್ಲದೆ ಇದ್ರೆ ಅವಳು ಬರಲ್ಲ, ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಮತ್ತೆ ರುದ್ರ ಸೂರ್ಯನೇ ಆರೋಗ್ಯವನ್ನ ಕೊಡೋದು, ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆ ಸೂರ್ಯನ್ ಕಳಿಸಿತ್ತು. ಓಡಿ ಬರ್ತಾಳೆ ಲಕ್ಷ್ಮೀದೇವಿ. ಬಂದ ಮೇಲೆ ದೇವರು ಸ್ನಾನ ಮಾಡಿಸಿಕೊಳ್ತಾನೆ. ಎಲ್ಲಾ ದೇವತೆಗಳೆಲ್ಲ ಬಂದಿದ್ದಾರೆ. ಹರಿ ಜೋರಾಗಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ನಡೆಯುವಾಗ
ಎಷ್ಟು ಮಜಾ ಅಂದ್ರೆ ಆ ಅಡಿಗೆ ಎಲ್ಲ ಆಗಿದೆ, ಊಟ ಕೂಡಿಸ್ಬೇಕು ದೇವರ ಸಮಾರಂಭಕ್ಕೆ. ಊಟ ಕೂಡಿಸ್ಬೇಕಾಗಿದೆ. ದೇವರಂದ ತಡಿ ಅಂದ, ಬಡಿಸ್ಬೇಡ್ರಿ. ಯಾಕೆ? ನೈವೇದ್ಯನೇ ಆಗಿದೆ. ನೈವೇದ್ಯ ಆಗದೆ ಊಟ ಮಾಡಿಸಬಾರ್ದು. ಬ್ರಾಹ್ಮಣರಿಗೆ ಹಾಗೆ ಊಟಕ್ಕೆ ಹಾಕ್ತಾರೇನು? ನೈವೇದ್ಯ ಮಾಡಿ ಊಟಕ್ಕೆ ಹಾಕ್ತಾರೆ. ನೈವೇದ್ಯ ಆಗ್ಲಿ. ಬ್ರಹ್ಮದೇವರಂದ್ರೆ ಇನ್ಯಾರಿಗೆ ನೈವೇದ್ಯ ಮಾಡೋದು? ಒಂದು ಮಾಡಿ ಅಡಿಗೆ ಮನೆಯೊಳಗೆ ನಿನಗೊಂದು ಎಲೆ ಹಾಕ್ಬಿಡ್ತೀನಿ, ಮೊದಲು ನಿನಗ್ ಬಡಿಸ್ತೀವಿ, ನಿನಗೆ ಬಡಿಸೇ ಮುಂದೆ ಹೋಗ್ತೀವಿ, ನೈವೇದ್ಯ ಆಗತ್ತೆ ಅಂದ್ರು. ದೇವರಂದ ಮನೆಗೆ ಅತಿಥಿಗಳು ಬಂದಾಗ ನಾನು ಮೊದಲು ಊಟ ಮಾಡ್ಬೇಕೆಂದು ಮಾಡಬಾರದು. ಮೊದಲು ಅತಿಥಿಗಳಿಗೆ ಊಟಕ್ಕೆ ಹಾಕ್ಬೇಕು. ಉಚ್ಚಿಷ್ಟದಲ್ಲಿ 2 ತರಹ ಉಚ್ಚಿಷ್ಟ ಇದೆ. ಒಂದು ಪತಿ ಉಚ್ಚಿಷ್ಟ. ಪತಿ ಉಚ್ಚಿಷ್ಟವನ್ನ ಪತ್ನಿ ಊಟ ಮಾಡಬೇಕು ಅಂದ್ರೆ ಗಂಡ ಊಟ ಮಾಡಿದ ಎಲೆಯಲ್ಲೇ ಊಟ ಮಾಡೋದು ಪತಿ ಉಚ್ಚಿಷ್ಟ. ಇನ್ನೊಂದು ಬ್ರಾಹ್ಮಣರ ಉಚ್ಚಿಷ್ಟವನ್ನು ಊಟ ಮಾಡ್ಬೇಕು. ಬ್ರಾಹ್ಮಣರ ಉಚ್ಚಿಷ್ಟ ಅಂದ್ರೆ ಏನು? ಬ್ರಾಹ್ಮಣರ ಉಚ್ಚಿಷ್ಟ ಅಂದ್ರೆ ಬ್ರಾಹ್ಮಣರು ಊಟ ಮಾಡಿ ಅಡಿಗೆ ಮನೆಯಲ್ಲಿ ಅವ್ರಿಗೆ ಬಡಿಸಿ ಎಲ್ಲ ಆದ್ಮೇಲೆ ಉಳಿದಿರತ್ತಲ್ಲ ಅಡಿಗೆ, ಅದು ಬ್ರಾಹ್ಮಣರ ಉಚ್ಚಿಷ್ಟ. ಪಿತೃಶೇಷ ಅಂದ್ರೆ ಶ್ರಾದ್ದದಲ್ಲಿ ಏನ್ ಪಿಂಡನೇ ಅರ್ಧ ಮುರಿದು ತೆಗೆದಿಟ್ಕೋತೀರಿ ಏನ್? ಅಲ್ಲ. ಪಿಂಡ ಮಾಡ್ಲಿಕ್ಕೆ ಯಾವ ಪಾತ್ರೆಯಿಂದ ಅನ್ನ ಬಳಸಿರ್ತೀರೋ ಅದು ಉಳಿದನ್ನ ಇದೆಯಲ್ಲ, ಅದು ಪಿತೃಶೇಷ. ಹಾಗೆ ದೇವರಂತ ನಾನು ಊಟ ಮಾಡಿ ಬ್ರಾಹ್ಮಣರಿಗೆ ಹಾಕ್ಬಾರ್ದು, ಅದಕ್ಕೆ ಮತ್ತೆ ಬೇರೆ ವ್ಯವಸ್ಥೆ ಮಾಡಿ. ಏನ್ ಮಾಡ್ಬೇಕು? ನಿನ್ನನ್ ಬಿಟ್ಟು ಇನ್ ಯಾರಿಗೆ ನೈವೇದ್ಯ ಮಾಡು? ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಮಾಡು ಅಂತ ಬ್ರಹ್ಮದೇವರಿಗೆ ಆದೇಶ ಮಾಡ್ತಾರೆ ಶ್ರೀನಿವಾಸ. ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಇವತ್ತಿಗೂ ಆ ಕ್ರಮ ಇದೆ. ಅಹೋಬಲದಲ್ಲಿ ನೈವೇದ್ಯ ಆದ್ಮೇಲೆ ಶ್ರೀನಿವಾಸನಿಗೆ ನೈವೇದ್ಯ. ಹೀಗಾಗಿ ಊಟಕ್ಕೆ ಹಾಕಿದ್ದಾರೆ. ಏನ್ 33 ಕೋಟಿ ದೇವತೆಗಳ ಪಂಕ್ತಿ ಅಂದ್ರೆ ಹೆಂಗಿರ್ಬೇಕು ಲೆಕ್ಕ ಹಾಕಿದ್ರು. ಹೊಳೆಹೊನ್ನೂರಿಗೆ ಹೋಗಿ ಬಂದವರಿಗೆ ಅನುಭವ ಇರುತ್ತೆ. ಸ್ವಾಮಿಗಳ ಚಾತುರ್ಮಾಸ್ಯದಲ್ಲೇ ಅಷ್ಟುದ್ದಾ ಲೈನ್ ಇದ್ರೆ ಇನ್ನ ಶ್ರೀನಿವಾಸನ ಮದುವೆಯಲ್ಲಿ ಆ ಲೈನ್ ಹೆಂಗಿರ್ಬೇಕು. ಹೀಗಾಗಿ ಆ ಭಗವಂತ ಎಲ್ಲ ಊಟ ಆಯ್ತು. ಊಟ ಆದ ಮೇಲೆ ಬ್ರಹ್ಮದೇವರನ್ನ ಮತ್ತು ಯಾವ ರುದ್ರದೇವರನ್ನ ಕರೆದು ಕೂಡಿಸಿ ಮತ್ ಮುಂದೆ ಮದುವೆ ಆಗಬೇಕು. ಎಲ್ಲಾರು ಬರ್ತಾರೆ, ಇಷ್ಟೆಲ್ಲಾ ದೇವತೆಗಳು, ಇವರೆಲ್ಲಾರಿಗೂ ಮತ್ತೆ ಆ ಹೇರಿ ಅದು ಇದು ಎಲ್ಲ. ಮದುವೆ ಅಂದ್ರೆ ಏನ್ ಸಾಮಾನ್ಯನ? ಎಷ್ಟು ದೊಡ್ಡ ಖರ್ಚು, ಅದು ಶ್ರೀನಿವಾಸನ ಮದುವೆ. ಅದಕ್ಕೆಲ್ಲ ಮತ್ತೆ ಎಲ್ಲಿಂದ ದುಡ್ಡು ತರೋದು ಅಂತ ದೇವರು ಅಂದ. ಇದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕು. ಎಲ್ಲದಕ್ಕೂ ಮುಖ್ಯ ಅಡಿಗೆ. ಅಗ್ನಿ ಹೇಳಿದ್ರು, ಅಗ್ನಿಯನ್ ಕರೆದ್ರು, ನಿಂದೆ ಅಡಿಗೆ ಜವಾಬ್ದಾರಿ. ಎಸ್. ಕುಬೇರ್ನಿಗೆ ಕರೆದ್ರು, ನೋಡಪ್ಪ ನನಗೆ ಮದುವೆ ಹಣ ಬೇಕಾಗಿದೆ, ಹಣ ಕೊಡು ಅಂತ. ಕುಬೇರ ಅಂದ, ನಾನೇ ನಿನಗ್ ಹಣ ಕೊಡೋ ಸ್ವಾಮಿ, ನಂದೇನದೋ ಸ್ವಾಮಿ, ನಿಂದೆ ಇದೆಲ್ಲವೂ ಅಂದ. ದೇವರಂದ, ಅದೆಲ್ಲ ಇಲ್ಲ, ವ್ಯವಹಾರ, ನೀ ನನಗ್ ಸಾಲ ಕೊಡ್ತೀಯೋ ಇಲ್ವೋ ಅಂದ. ಕುಬೇರ ಅಂತಾನೋ, ನೀನ್ ಹಂಗ ಸಾಲಾನೇ ಕೇಳೋದಾದ್ರ ಮತ್ತೆ ನನಗೆ ಯಾವಾಗ ವಾಪಸ್ ಕೊಡ್ತಿ ಅಂತ ಕೇಳ್ದ ಕುಬೇರ. ಪತ್ರ ಬರೆದು ಕೊಡು, ಸಾಲ ಪತ್ರ ಬರೆಸ್ದ. ಯುಗಾನುಸಾರಿಣ ಸ್ಥೈದ್ಯ ಕಥಂ ದಾಸ್ಯಾಮಿ ಚಕ್ರವರ್ತ ಯದಿ ದತ್ತಂ ತ್ವಯಾ ಪತ್ರಂ ತದಾ ದಾಸ್ಯಾಮಿ ತೇವಸ್ಸು ಅಂತ. ನೀ ನನಗ್ ಪತ್ರ ಬರೆದು ಕೊಡು, ಆಮೇಲೆ ನಾನು ನಿನ್ ಸಾಲ ಕೊಡ್ತೀನಿ ಅಂದ. ಅವಾಗ ಪತ್ರವನ್ನ ಬರೀಬೇಕಲ್ಲ. ಸಾಲ ಪತ್ರವನ್ನ ಬ್ರಹ್ಮದೇವರು ಬರೀತಾರೆ. ಹೇಗೆ? ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಧನೇಶ್ವರ. ಸಾಲ ಇಸ್ಕೋತಾ ಇರೋದು ಶ್ರೀನಿವಾಸ, ಸಾಲ ಕೊಡ್ತಾ ಇರೋನ್ ಕುಬೇರ. ಆತ್ಮ ಕಾರ್ಯ ನಿಮಿತ್ತಂತೂ ಪರ್ಸನಲ್ ಕೆಲ್ಸ ಕೆಳಗ್ ಬರ್ದಿರ್ತಾರಲ್ಲ, ಫಿಲಪ್ ಮಾಡ್ಬೇಕಲ್ಲ ಕಾಲಮ್. ಏನ್ ರೀಸನ್? ಕಾರ್ ಲೋನಾ, ಹೋಮ್ ಲೋನಾ, ಏನು ಇದು ಹೊಸದು? ಮದುವೆ ಲೋನ್. ಆತ್ಮ ಕಾರ್ಯ ನಿಮಿತ್ತಂ ಅಂತ ಬರ್ದ, ಪರ್ಸನಲ್ ಲೋನ್ ಅಂತ ಬರ್ದ ಬ್ರಹ್ಮದೇವರು. ಕಲ್ಯಾಣಾರ್ಥಂ ಕಲವಿಗೆ ಯಾವತ್ತು ಇಸ್ಕೊಂಡಿದ್ದು? ದಶಮಿ ಮದುವೆ, ಸಪ್ತಮಿ ಸಾಲ ಮಾಡಿದ್ದಾನೆ ದೇವರು. ವೈಶಾಖ ಶುಕ್ಲ ಸಪ್ತಮ್ಯಾಂ ವಿಲಂಬೆ ಚೈವ ವತ್ಸರೆ ನಿಷ್ಕಾಣಾಂ ರಾಮಮುದ್ರಾಣಾಂ ಲಕ್ಷಾಣಿ ಚತುರ್ದಶ. 14 ಲಕ್ಷ ರಾಮಟಂಕಿ ವರಹವನ್ನ ಕುಬೇರನ ಹತ್ರ ಸಾಲ ಇಸ್ಕೊಂಡಂತ ದೇವರು. ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾರಂಗಣ. ಪತ್ರ ಬರದ ಮೇಲೆ ಅದಕ್ಕೆ ಸಾಕ್ಷಿ ಹಾಕ್ಬೇಕು. ಒಬ್ರು ಸಾಕ್ಷಿ ಬ್ರಹ್ಮದೇವರು. ನೋಡ್ರಿ ಅಲ್ಲಿ ಹೇಗಿದೆ, ಕೆಲವು ಸಾಕ್ಷಿ ಹಾಕ್ಸಿರ್ತಾರ, ಅವ್ರಿಗೇನ್ ಗೊತ್ತೇ ಇರಲ್ಲ, ಹೆಬ್ಬಟ್ಟು ಉತ್ಸ್ಬಿಟ್ಟಿರ್ತಾರ. ಹಾಗಲ್ಲ, ಚತುರ್ವಕ್ತೃ ಶಬ್ದ ಇಲ್ಲಿ 4 ಮುಖ ಇರೋ ಬ್ರಹ್ಮದೇವರು ಸಾಕ್ಷಿ ಹಾಕಿದ್ರಂತಂದ್ರೆ 8 ಕಣ್ಣು ಅವ್ರಿಗೆ. 4 ಮುಖ 8 ಕಣ್ಣು. ದ್ವಿತೀಯಸ್ತು ತ್ರಿಲೋಚನ. 2ನೇ ಸಾಕ್ಷಿ ರುದ್ರದೇವರು. 4 ಕಣ್ಣಿದ್ದವ್ರಿಗೆ ಕಣ್ ಕಾಣಲ್ಲ, 8 ಕಣ್ಣಿದ್ದವ್ರು 3 ಕಣ್ಣಿದ್ದವ್ರಿಗೆ ಕಣ್ ಕಾಣತ್. ಅರ್ಥ ಆಯ್ತಲ್ಲ? 4 ಕಣ್ಣಿದ್ದವ್ರು ಅಂದ್ರೆ ಕನ್ನಡಕ ಹಾಕೋತಾರ, ಕನ್ನಡಕ ಇಲ್ಲ ಅಂದ್ರೆ ಕಣ್ ಕಾಣದ. ಹಾಗಲ್ಲ. ತೃತೀಯೋ ಅಶ್ವತ್ಥರಾಜಸ್ತು. 3ನೇ ಸಾಕ್ಷಿ ಅಶ್ವತ್ಥರಾಜ. ಹಿಂಗೆ ಯಾವ ಋಣಪತ್ರವನ್ನ ಬರೆಸಿ ದುಡ್ಡನ್ನು ಇಸ್ಕೊಂಡಿದ್ದಾನೆ ಭಗವಂತ.
ದುಡ್ಡು ಬಂತು. ಬಂದ ಮೇಲೆ ಅಗ್ನಿಯನ್ನ ಕರೆದ. ನೋಡಪ್ಪ, ಎಲ್ಲಾ ಬೇಕಾಗಿರೋ ಪದಾರ್ಥಗಳು ಫುಲ್ ಕಾಂಟ್ರಾಕ್ಟ್ ಕೊಟ್ಟ. ಲೇಬರ್ಗೆ ಬರೋಲ್ಲ, ಫುಲ್ ಕಾಂಟ್ರಾಕ್ಟ್ ಅಗ್ನಿಗೆ. ಏನೇನ್ ಬೇಕು, ಆನೀಯತಾಂ ತಂಡುಲಂಚ ಪ್ರಸ್ಥಮೂಲಂ ಧನೀಶ್, ಅಕ್ಕಿ, ಉದ್ದು, ಏನೇನ್ ಬೇಕು, ಬೆಲ್ಲ, ಜೇನುತುಪ್ಪ, ಹಾಲು. ಈ ಹಾಲಿನ ವ್ರತ ಅವಾಗೇನಿರ್ಲಿಲ್ಲ. ಎಲ್ಲಾ ಪದಾರ್ಥಗಳನ್ನು ತರಿಸಿದ್ದಾನೆ. ವಸ್ತ್ರಗಳನ್ನ ತರಿಸಿದ್ದಾನೆ, ಯೋಗ್ಯ ಮೂಲ್ಯವಾದ ವಸ್ತುಗಳು. ಅವೆಲ್ಲ ಇರ್ತಾವ, ಕೆಟಗರಿ A, B, C ಅಂತೆಲ್ಲ ಮಾಡಿರ್ತಾರ ವಸ್ತ್ರಗಳು. ಕೆಲವರಿಗೆಲ್ಲ ಭಾರಿ ರೇಷ್ಮಿ ಮಡಿ, ರೇಷ್ಮಿ ಸೀರೆ. ಕೆಲವರಿಗೆ ರೇಷ್ಮಿ ಮಡಿ, ಕಾಟನ್, ಸಿಲ್ಕ್ ಕಾಟನ್ ಸೀರೆ. ಹಿಂಗೆಲ್ಲಾ ಕೆಟಗರಿಗಳಿರತ್. ಅದನ್ನೆಲ್ಲ ಹಾಗೆ ತರಿಸಿದ್ನಂತ ದೇವರು. ಎಲ್ಲ ಹರಿದ್ರ, ಕುಂಕುಮ, ಕಾಯಿ ಎಲ್ಲಾ ತರಿಸಿದ. ಎಲ್ಲ ಆಯ್ತು. ಮಾರನೇ ದಿವಸ ಮಮ ಕಲ್ಯಾಣ ಸಮಯೇ ಬಾಂಡಮೇಕಂನ ದೃಶ್ಯತೆ. ಅಗ್ನಿಯನ್ನ ಕರೆದ. ನೋಡಪ್ಪ, ನೀನೇ ಅಡಿಗೆ ಮಾಡ್ಬೇಕು ಅಂದ. ಅಗ್ನಿ, ನಾನು ಎಷ್ಟು ಜನಕ್ ಬೇಕಾದ್ರೆ ಅಡಿಗೆ ಮಾಡ್ತೇನೆ, ಅದ್ರ ಬಗ್ಗೆ ಯೋಚನೆ ಬೇಡ, ಬಟ್ ನನಗ್ ಬೇಕಾಗಿರೋ ಪಾತ್ರೆ ಬೇಕು ಅಂದ. ಈ ಅಡಿಗೆಯವ್ರದ್ದು ಒಂದೇ ಪ್ರಾಬ್ಲಮ್ ನೋಡ್ರಿ, ನೀವೇನ್ ಕೊಟ್ರು ಪಾತ್ರೆ ಸಾಲ. ನೀವ್ ಎಷ್ಟೇ ತಂದು ಕೊಡ್ರಿ, ಮತ್ತು ಪಾತ್ರೆ ಸಾಕಾಗಲ್ಲ ಅಂತಾರು. ದೇವ್ರಂದ, ಬಹಳ ತಲೆ ಕೆಡಿಸ್ಕೋಬೇಡ. ನನ್ನ ಕಲ್ಯಾಣ ಸಮಯದಲ್ಲಿ ಎಲ್ಲೆಲ್ಲಿ ಅಡಿಗೆ ಮಾಡಬೇಕು, 33 ಕೋಟಿ ದೇವತೆಗಳಿಗೆ ಸಾಕಾಗೋ ಪಾತ್ರೆ ಎಲ್ಲಿಂದ ತರೋದ್ರಿ? ಅದಕ್ಕೆ ದೇವರಂದ, ಅನ್ನಂ ಸ್ವಾಮಿ ಸರೋವರ ಮಧ್ಯೆ ಸೂಪಂ ಪಾಪ ವಿನಾಶಿನಿ. ಸ್ವಾಮಿ ಸರೋವರದಲ್ಲಿ ಅನ್ನ ಮಾಡು, ಪಾಪ ವಿನಾಶಿನಿಯಲ್ಲಿ ಮತ್ತೆ ಸೂಪವನ್ನ ಮಾಡು. ಆಮೇಲೆ ವಿಯದ್ಗಂಗಾ ಜಲೇವನ್ನೇ ಪರಮಾನ್ನಂ ಗುಣಾನ್ವಿತಂ. ಒಳ್ಳೆ ಬೆಲ್ಲ ಹಾಕಿ ಪಾಯಸ ಮಾಡು. ಶುಗರ್ ಇರೋದ್ ಬಹಳ ಜನಕ್ಕೆ. ಗುಡಾನ್ವಿತಂ, ಬೆಲ್ಲ ಹಾಕಿದ ಪಾಯಸ. ಆಕಾಶ ಗಂಗಾದಲ್ಲಿ ಮಾಡು. ದೇವತೀರ್ಥದಲ್ಲಿ ಪಲ್ಯ ಮಾಡು. ತುಂಬುರು ತೀರ್ಥದಲ್ಲಿ ತುಪ್ಪವನ್ನು ಸ್ಟೋರ್ ಮಾಡು. ನೋಡ್ರಿ ಹೇಗಿದೆ ಪಾತ್ರೆಗಳು. ಕುಮಾರಧಾರ ತೀರ್ಥದಲ್ಲಿ ಸ್ವೀಟ್, ಪಾಂಡು ತೀರ್ಥದಲ್ಲಿ ಗೊಜ್ಜು. ಹೀಗೆ ಎಲ್ಲಾ ತೀರ್ಥಗಳ ಹೆಸರು ಅಲ್ಲಿ. ಅದಕ್ಕಿಂತ ಇನ್ನೇನ್ ಪಾತ್ರೆ ಬೇಕು, ಅಲ್ಲಲ್ಲೇ ಅವುಗಳನ್ನ ಆಗ್ಬಿಡು ಅಂತ. ಬಡ್ಸೋರ್ದ ಎಷ್ಟು ಕಷ್ಟ ನೋಡ್ರಿ, ಅಲ್ಲೆಲ್ಲ ಹೋಗ್ತಂತಂದು ಬಡಿಸ್ತಾರೆ. ಹೀಗಾಗಿ ಅದೆಲ್ಲವನ್ನ ಮಾಡಿ ಆಮೇಲೆ ಭಗವಂತ ತಾನು ಹೋಬಲ ನರಸಿಂಹದೇವರಿಗೆಲ್ಲ ನೈವೇದ್ಯವನ್ನ ಮಾಡಿಸಿ, ಮುಂದೆ ಯಾವ ತಾಂಬೂಲ, ದಕ್ಷಿಣೆ ಇದನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟ ಮೇಲೆ ನಾನಾವಿಧವಾದ ವಿಚಿತ್ರ ವಾಹನಗಳಲ್ಲಿ ದೇವರ ಮದುವೆಗೆ ಹೊರಟು ಆಕಾಶರಾಜನ ವಿವಾಹ ಮಂಟಪಕ್ಕೆ ಬಂದಿದ್ದಾನೆ ಭಗವಂತ. ಶೇಷಾಚಲದಿಂದ ಆರಂಭ ಮಾಡಿಕೊಂಡು ನಾರಾಯಣಪುರದವರೆಗೂ ಮಾರ್ಗ ಮಧ್ಯದಲ್ಲಿ ಅಷ್ಟು ಜನ ಎಲ್ಲಾ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿದ್ದಾರಂತ ಶ್ರೀನಿವಾಸನ ಮದುವೆಯನ್ನು ನೋಡ್ಲಿಕ್ಕೆ. ಆಗ ಭಗವಂತ ತಾನು ಗರುಡಾರೂಢನಾಗಿ ಗುರುವಾರದ ದಿನ ತಾನು ಆ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ಯಾವ ವಿವಾಹ ಮಂಟಪಕ್ಕೆ ಬಂದಿದ್ದಾನೆ. ಗರುಡ ಸ್ಕಂದಮಾರೂಢಂ ಶ್ವೇತಛತ್ರಾದಿಭೇಯುತಂ ಸುಕುಮಾರಂ ಯುವಾನಂಚ ಸುಂದರಂ ಸುಂದರಾನನಂ. ಆ ಭಗವಂತನನ್ನ ನೋಡಿದ. ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ. ಆ ದೇವರನ್ನ ನೋಡಿದ್ದೇ ಇಷ್ಟಾನಂದ ಆಯ್ತು ಆ ಯಾವ ಇವನಿಗೆ, ಆಕಾಶ ಮಹಾರಾಜನಿಗೆ. ಪದ್ಮಾವತಿ ಸಪುತ್ರೀಂಚ ನಿಧಾಯ ಪುರತೋನ್ ನೃಪಃ. ಪದ್ಮಾವತಿಯನ್ನ ಮುಂದೆ ನಿಲ್ಲಿಸಿಕೊಂಡು ಪುರೋಹಿತರನ್ನ ಪುರಸ್ಕಾರ ಮಾಡಿ ಈ ಮಾತನ್ನ ಅಂತಾನ ಆಕಾಶರಾಜ. ಧನ್ಯೋಹಂ ಕೃತಕೃತ್ಯೋಹಂ. ನಾನೇ ಧನ್ಯ, ನಾನೇ ಕೃತಕೃತ್ಯ. ಯಾಕೆ ಅಂದ್ರೆ ಶ್ರೀನಿವಾಸ ತನ್ನ ಬಂಧುಗಳ ಪರಿವಾರ ಸಹಿತವಾಗಿ ನಮ್ಮ ಮನೆಗೆ ಬಂದಿದ್ದಾನಿವತ್ತ. ಇದನ್ನ ನೋಡಿದ್ರೆ ಇಷ್ಟು ಆನಂದವಾಗುತ್ತೆ ಅಂತ ಆಕಾಶ ಮಹಾರಾಜ ತಾನು ಹೇಳಿದ್ದಾನೆ. ಹೇಳಿದ ಮೇಲೆ ಮುಂದೆ ಎಲ್ಲ ವಿವಾಹ ಕಾರ್ಯಗಳೆಲ್ಲ ನಡೀತಾ ಇವೆ. ಬಹಳ ವಿಸ್ತಾರವಾಗಿದೆ ಅದು. ಪದ್ಮಾವತ್ಯ ಸಮೇತಂತಂ ಶ್ರೀನಿವಾಸಂ ಸಂಭ್ರಮಂ. ಅನೇಕ ವಾದ್ಯಗಳು, ಗಂಧರ್ವರು, ಇವರು ಯಾರ್ಯಾರೋ ಹಾಡ್ಲಿಕ್ಕೆ ಬಂದಿದ್ರೇನು, ಸಾಕ್ಷಾತ್ ಗಂಧರ್ವರು, ಅಪ್ಸರಾಸ್ತ್ರೀಯರು ಇವರೆಲ್ಲ ಹಾಡ್ತಾರೆ. ಸಾಕ್ಷಾತ್ ವಸಿಷ್ಠರು ತಾವು ವಿವಾಹವನ್ನ ಮಾಡಿಸ್ತಾ ಇದ್ದಾರೆ. ಭಗವಂತ ವೈವಾಹಿಕ ಜನ ಸರ್ವೇ, ಎಲ್ಲ ವಿವಾಹದಲ್ಲಿ ಜನರು ಸೇರಿದಾಗ ತಾನು ಯಾವ ಅತ್ಯಂತ ಪತಿವ್ರತೆ ಆದಂತಹ ಪದ್ಮಾವತಿಯನ್ನ ವಿವಾಹ ಮಾಡಿಕೊಂಡಿದ್ದಾನೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ. ಇಡೀ ಜಗತ್ತಿಗೆ ಕಲ್ಯಾಣ ಆಗುವುದಕ್ಕಾಗಿ ಭಗವಂತ ಅವಳನ್ನ ವಿವಾಹವನ್ನ ಮಾಡಿಕೊಂಡಿದ್ದಾನೆ. ಅನೇಕ ವಸ್ತ್ರಗಳನ್ನು, ನಾನಾ ವಿಧವಾದಂತಹದ್ದನ್ನ ದಾನ ಮಾಡಿದ್ದಾನೆ. ವರದಕ್ಷಿಣೆ ಕೊಡಬೇಕಲ್ಲ ಆಕಾಶ ರಾಜ. ಏನ್ ಭಗವಂತ ಲಕ್ಷ್ಮೀಪತಿಗೆ ಏನ್ ವರದಕ್ಷಿಣೆ ಕೊಡೋದು? ಆದರೂ ಕೂಡ ಅನೇಕ ವಿಧವಾದಂತಹ ವಸ್ತುಗಳನ್ನ, ಕುದುರೆ, ಆನೆ, ಇವುಗಳನ್ನೆಲ್ಲ ದಾನ ಕೊಟ್ಟಿದ್ದಾನಂತೆ. ಎಲ್ಲವನ್ನ ದಾನ ಮಾಡಿ ಕನ್ಯಾದಾನವನ್ನ ಮಾಡಿದ್ದಾನೆ ಆ ಆಕಾಶ ಮಹಾರಾಜ. ಅಲ್ಲಿದ್ದ ಸ್ತ್ರೀಯರೆಲ್ಲ ಕಣ್ಣಲ್ಲಿ ನೀರು ಸೋರಿಸ್ತಾ ಇದ್ದಾರಂತಹ ಪುಣ್ಯ ನಮ್ಮದ್ದು. ಸಾಕ್ಷಾತ್ ಭಗವಂತ ಪದ್ಮಾವತಿ ಇವರ ವಿವಾಹವನ್ನು ನೋಡುವಂತಹ ಸೌಭಾಗ್ಯ
ಅಲ್ಲಿ ಕನ್ಯಾದಾನವನ್ನೆಲ್ಲ ಮಾಡುವಾಗ ಮಂತ್ರ ಹೇಳ್ಬೇಕು. ಬಹಳ ಚೆನ್ನಾಗಿ ಆ ಮಂತ್ರ ಇದೆ. ಹೆಣ್ಣಿನ ಕಡೆ ಬೃಹಸ್ಪತಿಗಳು, ಅಲ್ಲ ಇವ್ರ ಕಡೆಗೆ ವಸಿಷ್ಠರು. ಅತ್ರಿ ಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಕಿ. ನೋಡ್ರಿ ಇವೆಲ್ಲ ಹೇಳ್ಬೇಕು ಮದುವೆಯಲ್ಲಿ. ಯಾವ ಗೋತ್ರದಲ್ಲಿ ಹುಟ್ಟಿದ್ಲು? ಅತ್ರಿ ಗೋತ್ರದಲ್ಲಿ ಹುಟ್ಟಿದ ಸುವೀರನ ಮರಿಮಗಳು, ಸುಧರ್ಮನ ಮೊಮ್ಮಗಳು, ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನ, ಪ್ರಪೌತ್ರಸ್ಯ ಯಯಾತಿಸ್ತು ಯಯಾತಿಯ ಮರಿಮಗನಾದ, ಆಮೇಲೆ ಶೂರಸೇನನ ಮೊಮ್ಮಗನಾದ, ವಸುದೇವನ ಮಗನಾದ ವೆಂಕಟೇಶ ಎಂಬಂತಹ ವರನಿಗೆ, ವಾಸಿಷ್ಠ ಗೋತ್ರದಲ್ಲಿ ಹುಟ್ಟಿದಂತಹ ಇವನಿಗೆ ಈ ಕನಕಭೂಷಿತಳಾದ ಕನ್ಯೆಯನ್ನ ದಾನ ಮಾಡಿಸ್ತೀನಿ ಅಂತ. ಇದು ಕನ್ಯಾದಾನ. ಮದುವೆ ಮಾಡ್ಬೇಕಾದ್ರೆ ಇವೆಲ್ಲ ಗೊತ್ತಿರ್ಬೇಕು. ಅಪ್ಪನ ಹೆಸರು, ತಾತನ ಹೆಸರು, ಮುತ್ತಾತನ ಹೆಸರು, ಗೋವಿಂದ, ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಇವೆಲ್ಲ ಹೇಳ್ಬೇಕು. ಹೀಗೆ ಸಂಕಲ್ಪ ಮಾಡಿಸಿದಾಗ ಗೃಹಿಷ್ಯಾಮ ವಯಂ ರಾಜನ್ ತವ ಪುತ್ರಿ ನೃಪೋತ್ತಮ ಅಂತ ಇವರು, ನಾವು ನಿಮ್ಮ ಮಗಳನ್ನ ತಗೋತೀವಿ ಅಂತ ಕನ್ಯಾದಾನವನ್ನ ಸ್ವೀಕಾರವನ್ನ ಮಾಡಿದ್ದಾರೆ. ಕನ್ಯಾಮಿಮಾಂ ಪ್ರದಾಸ್ಯಾಮಿ, ಆಕಾಶ ಮಹಾರಾಜ ಅಂತ ಈ ಕನ್ಯೆನ ನಾನು ಕೊಡ್ತೀನಿ ಗೃಹಾಣ ಪುರುಷೋತ್ತಮ ಅಂತ ತಾನು ಕನ್ಯಾದಾನವನ್ನ ಮಾಡಿದ್ದಾನೆ. ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತಿ ಅಂತತಃ, ಪದ್ಮಾವತಿಯನ್ನ ಒಳ್ಳೆ ಸಾಲಂಕೃತ ಕನ್ಯಾದಾನ ಮಾಡಿದ್ದಾನೆ. ಸಾಲಂಕೃತ ಕನ್ಯಾದಾನ ಅವನು ಮಾಡ್ಬೇಕಾದ್ರೆ ಈಗೆಲ್ಲ ಮತ್ ಸಾಲಂಕೃತ ಕನ್ಯಾದಾನ ಅಂದ್ರೇನು? ಹುಡುಗಿ ಮೈ ತುಂಬಾ ಆಭರಣಗಳನ್ನ ಹಾಕಿ ನಾನಾ ವಿಧವಾದ ವಸ್ತ್ರಗಳನ್ನೆಲ್ಲ ಧಾರಣೆ ಮಾಡಿಸಿ ಕನ್ಯಾದಾನ ಮಾಡೋದು. ಇವತ್ತಿರೋ ಬಂಗಾರದ ರೇಟಿಗೆ ಸಾಲಂಕೃತ ಕನ್ಯಾದಾನ ಮಾಡಬೇಕು ಅಂದ್ರೆ ಅಪ್ಪ ಸಾಲಂಕೃತ ಕನ್ಯಾದಾನ ಮಾಡ್ಬೇಕು, ಸಾಲ ಮಾಡೇ ಕನ್ಯಾದಾನ ಮಾಡ್ಬೇಕು. ಹಾಗಿದೆ ಇವತ್ತು ಪರಿಸ್ಥಿತಿ. ಅದ್ಭುತವಾದ ವಿವಾಹವನ್ನ ಅವನು ಮಾಡಿದ್ದಾನೆ. ವಸಿಷ್ಠರಂಥವರೆಲ್ಲ ಯಜುಶಾಖಾದಿಗಳಿಂದ ಎಲ್ಲಾ ವೈವಾಹಿಕ ವಿಧಿಯನ್ನ ಸಮಾಪನೆಯನ್ನ ಮಾಡಿದ್ದಾರೆ. ಪುರೋಹಿತರಿಂದ ಸಹಿತವಾಗಿ ದೇವರು ಕೊನೆಗೆ ಭೋಜನವನ್ನ ಮಾಡಿದ್ದಾನಂತೆ. ಆಕಾಶರಾಜೋ ಧರ್ಮಾತ್ಮ ಉಕ್ತವಾನ್ ಕೃಷ್ಣ ಸನ್ನಿಧವು. ಆಮೇಲೆ ಆಕಾಶರಾಜ ಊಟ ಮಾಡಿದ್ದಾನೆ. ಅಳಿಯಂದ್ರದೆಲ್ಲ ಊಟ ಆಗ್ಬೇಕು. ಇವರು ಫಸ್ಟ್ ಊಟ ಮಾಡಿ ಬಂದ್ಬಿಡೋದು ಬಾಯಿ ಒರೆಸ್ಕೊಂಡು, ಆಮೇಲೆ ಅಳಿಯಂದ್ರಿಗೆ ಊಟಕ್ಕೆ ಹಾಕೋದು. ಹಂಗ್ ಮಾಡಬಾರ್ದು. ಉಕ್ತವಾನ್ ಕೃಷ್ಣ ಸನ್ನಿಧವು. ಹೀಗೆ ಆ ಭಗವಂತ ತಾನು ಅನ್ನ, ಅನೇಕ ವಿಧವಾದ ಸೂಪ, ರಸ, ಪರಮಾನ್ನ, ತುಪ್ಪ ಎಲ್ಲ ಯಥೇಚ್ಛ ದೇವರ ಮದುವೆಯಲ್ಲಿ, ಯಾವುದಕ್ಕೆ ಕಡಿಮೆ. ಅದಾದ ಮೇಲೆ ಅಲ್ಲಿ ಬಹಳ ವಿಶೇಷವಾಗಿ ಒಂದು ಮಾತನ್ನ ಹೇಳ್ತಾರೆ. ಆ ಆಕಾಶ ರಾಜ ಅಂತ ಅಯ್ಯೋ ಮಗಳೇ, ಮಂದ ಭಾಗ್ಯ ನಾನು. ಇಷ್ಟು ದಿವಸ ನೀ ನನ್ ಜೊತೆಗಿದ್ದಿ, ಇವತ್ತು ನೀನ್ ಬಿಟ್ಟು ಹೋಗ್ಬಿಡ್ತಿ. ಜೀವನಂ ಮಮ ಕಲ್ಯಾಣಿ ನ ಸ್ಥಿರಂ ನಚ ಭವಿಷ್ಯತಿ. ನೀನಿಲ್ಲ ಅಂದ್ರೆ ನನ್ ಜೀವನವೇ ಇಲ್ಲ ಅಂತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಪ್ಪನ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಅಳತಾನಂತವನು. ಕ್ರೀಡಾಗೃಹೇ ರಾಜಪುತ್ರಿ ತಥಾ ಭೋಜನ ಸದ್ಮನಿ. ನಾನು ಆಟ ಆಡೋ ಮನೆಗೆ ಹೋಗ್ಲಿ, ಊಟದ ಮನೆಗೆ ಹೋಗ್ಲಿ, ಎಲ್ಲಾದ್ರೂ ನೀನಿದ್ರೆ ನಾನಂದ್ ಬರ್ತಿದ್ದೆ. ಇವತ್ ನಾಳೆಯಿಂದ ನೀನಲ್ಲಿರಲ್ಲ, ನಾನು ಏನು ಮಾಡ್ಲಿ ಅಂತ ಕೇಳ್ತಾನೆ ಆಕಾಶ ರಾಜ. ಹೀಗೆ ತಾನೆಲ್ಲ ಹೇಳ್ತಾನೆ. ಹಿಂಗ ಅಳ್ತಾ ಇದ್ದಾಗ ಅವಳ ಅಣ್ಣನೂ ಕೂಡ ಆ ಅಪ್ಪನನ್ನ ನೋಡಿ ಅಳ್ತಾ ಇದ್ದಾನೆ. ಸ್ವಯಂ ದರಿದ್ರ ನಿರ್ಭಾಗ್ಯ ಕ್ರಮಣ ದೀನಚೇತ ಸಹ ತೋಂಡಮಾನ ಅಂತ. ನಾವೆಲ್ಲ ದರಿದ್ರ ಆಗ್ಬಿಡ್ತೀವಿ ನೀನ್ ಹೋಗ್ಬಿಟ್ರೆ. ಮತ್ ಲಕ್ಷ್ಮೀ ದೇವಿನೇ ಹೊರಟಾಗ ಅವರೆಲ್ಲ ಅಳುವಾಗ ದೇವರು ಹತ್ತು ಬಿಟ್ನಂತ ಅವ್ರ ಜೊತೆಗೆ. ಅವ್ರು ಅಳೋದನ್ನ ನೋಡಿ ಹಾಗೆ ಹತ್ತಿದ್ದಾರೆ ಅವರು. ಅವಾಗ ಧರಣಿ ದೇವಿ ಒಂದು ಮಾತನ್ನ ಅಂತಾಳೆ. ಬಹಳ ಅಳ್ತಾಳಂತ ಧರಣಿ ದೇವಿ ತನ್ನ ಮಗಳನ್ನ ಗಟ್ಟಿಯಾಗಿ ಹಾಕೊಂಡು. ಇವತ್ತೆಲ್ಲ ಆ ಸನ್ನಿವೇಶಗಳು ಬಹಳ ಕಡಿಮೆ. ಇವತ್ತು ಎಲ್ಲಾರ್ಗು ಬರೀ ಕ್ಯಾಮರಾ ಕಡೆಗೆ ಲಕ್ಷ್ಯ ಇರುತ್ತೆ. ಆದ್ರಿಂದ ಅಳೋದು ತುಂಬಾ ಕಮ್ಮಿ. ನಮ್ಗಳು ಬರುತ್ತೆ, ಇವ್ರು ಅಳಲ್ಲಲ್ಲ ಅಂತ ಅಳೋ ಬರುತ್ತೆ. ಎಷ್ಟೋ ಮದುವೆಗಳಲ್ಲಿ ಹಾಗಾಗತ್ತೆ. ಅಂದ್ರೆ ಸಂಬಂಧಗಳು ಇವತ್ತು ಅಷ್ಟು ಗಟ್ಟಿಯಾಗಿ ಉಳದೇ ಇಲ್ಲ. ಅಳಬೇಡ್ರಿ ಅಂತಾನು ತೋರಿಸ್ತಾರೆ. ಹೌದು ಹೌದು ಹೌದು. ಈ ಎಲ್ಲ ಹತ್ರ ತೋರಿಸ್ಬೇಕು ಅವನು. ಆಮೇಲೆ ಆಕಾಶ ಮಹಾರಾಜ ಆಶೀರ್ವಾದ ಮಾಡ್ತಾನೆ. ಬಹಳ ಚೆನ್ನಾಗಿದೆ. ಮಗಳೊಳೇನಿಗೆ ಆಶೀರ್ವಾದ ಮಾಡಬೇಕು. ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ದುರಂಧರ. ದೀರ್ಘಾಯುಷ್ಯ ಆಗಪ್ಪ ನೀನು ದೇವರಿಗೆ. ಅಂದ್ರೆ ಅವನೇನ ದೇವರಿಗೆ ಆಶೀರ್ವಾದ ಮಾಡೋದು ಅಂದ್ರೆ ಅಳಿಯನಿಗೆ ಹೀಗೆ ಆಶೀರ್ವಾದ ಮಾಡ್ಬೇಕು. ಮತ್ತೆ ಅವನು ದೀರ್ಘಾಯು ಆಗಿರ್ಬೇಕಲ್ಲ. ಅಂದ್ರೆ ಮಗಳು ಸುಮಂಗಲಿಯಾಗಿರ್ತಾಳೆ. ಹೀಗೆಲ್ಲ ಆಶೀರ್ವಾದ ಮಾಡಿ ಧರಣಿ ದೇವಿ ಅಂತಾಳೆ, ಒಂದ್ ತಿಂಗಳು ಇಲ್ಲೇ ಇದ್ದು ಹೋಗ್ರಿ ಅಂತಾಳೆ. ಮಾಸಾಂತೆ ಗಚ್ಚ ಗೋವಿಂದ ಅಂದ ದೇವರಂದ. ಅದೆಲ್ಲ ಆಗಲ್ಲ, ಇಮಿಡಿಯೇಟ್ ಹೊರಡ್ಲೇಬೇಕು ಅಂತ. ಕೆಲವ್ರು ಹೇಳೋದೇ ತಡ ಆಯ್ತು ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಹಂಗ್ ಕೊಡ್ಬಾರ್ದು. ಮಾವನ ಮನೆಯಲ್ಲಿ ಸುಮ್ನೆ ಇರಬಾರ್ದು ಅಂತ ಇದೆ. ಶ್ವಶುರಗೃಹ ನಿವಾಸೋ ಸ್ವರ್ಗತುಲ್ಯೋ ನಾರಾಯಣಂ. ಮಾವನ ಮನೆ ಸ್ವರ್ಗತುಲ್ಯ. ಯಾವಾಗ? ಯದಿ ವಸತಿ ದಿನಾನಿ ತ್ರೀಣಿ ಪಂಚಾತ ಸಪ್ತ. 3 ದಿನ 5 ದಿನ ಹಬ್ಬಪ್ಪ 7 ದಿನ ಇರ್ಬೇಕು.
ಅಲ್ಲಿವರೆಗೂ ಇದ್ರೆ ದಧಿಕೃತ ಮಧುಭಕ್ಷ ಕ್ಷೀರಸಾರ ಪ್ರವಾಹ. ಹೇ ಅಳಿಯಂದ್ರು ಬಂದಿದಾರ, ಗಟ್ಟಿ ಮೊಸರು ಹಾಕ್ರಿ, ಹೋಳಿಗೆ ಮಾಡ್ರಿ, ಹಾಲ್ ಹಾಕ್ರಿ, ತುಪ್ಪ ತಗೊಂಬರ್ರಿ, ಹಸುವಿನ ತುಪ್ಪ ಎಲ್ಲಾ ಅಂತಾರ. ತದುಪರಿ ದಿನಮೇಕಂ ಅರ್ಧಚಂದ್ರ ಪ್ರಹಾರ. ಇದು ಅರ್ಧಚಂದ್ರ ಕತ್ತಿಡಿದು ತಳ್ತಾರ. ಹೀಗೆ ಬಹಳ ದಿನ ಇರಬಾರದು ಅಂತ ಒಂದು ಮಾತು. ದೇವರಂದ ಬಹಳ ಕೆಲಸ ಇದೆ, ಹೋಗ್ಲೇಬೇಕು ಅಂತ ತಾನು ಹೇಳಿದಾಗ ಜನಗಳೆಲ್ಲ ಅಂತಾರಂತ, ನಾವೆಲ್ಲ ಧನ್ಯರು, ನಿನ್ನ ಮದುವೆಯನ್ನ ನೋಡಿದ್ದೀವಿ ಅಂತ ಅವರೆಲ್ಲರೂ ಸಂಭ್ರಮವನ್ನ ಪಡ್ತಾರೆ. ಹೀಗೆ ಭಗವಂತ ತಾನು ಆಕಾಶರಾಜನ ಮಗಳಾದಂತಹ ಯಾವ ಪದ್ಮಾವತಿಯನ್ನ ವಿವಾಹ ಮಾಡಿಕೊಂಡು ಅತ್ಯಂತ ಸಂಭ್ರಮದಿಂದ ಇಡೀ ಜಗತ್ತಿಗೆ ಶ್ರೀನಿವಾಸನ ತನ್ನ ಕಲ್ಯಾಣ ಮಹೋತ್ಸವವನ್ನ ತೋರಿಸಿದ್ದಾನೆ. ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾದರಾತ್. ಈ ಶ್ರೀನಿವಾಸ ಕಲ್ಯಾಣವನ್ನ ಯಾವ ಮನುಷ್ಯ ಕೇಳ್ತಾನೋ, ಅತ್ಯಂತ ಶ್ರವಣ ಆಧಾರದಿಂದ ಶ್ರವಣ ಮಾಡ್ತಾನೋ ಆ ಫಲವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ದಸ್ಯೋತ್ಸವೋ ಭವೇದ್ರಾಜನ್ ವೆಂಕಟೇಶ ಪ್ರಸಾದತಃ. ಅವರ ಮನೆಯಲ್ಲಿ ದಿನಾ ಉತ್ಸವ ಆಗತ್ತ ಯಾರು ಈ ಶ್ರೀನಿವಾಸ ಕಲ್ಯಾಣವನ್ನ ಕೇಳ್ತಾರೆ. ಆದ್ದರಿಂದ ಶೃಣುಯಾತ್ ಶ್ರಾವಯೇದ್ವಾಪಿ, ಕೇಳಬೇಕು ಮತ್ತೊಬ್ಬರಿಗೆ ಕೇಳಿಸ್ಬೇಕು. ಅಷ್ಟು ಶ್ರೇಷ್ಠವಾದದ್ದು ಈ ಶ್ರೀನಿವಾಸ ಕಲ್ಯಾಣ ಎಂಬುದಾಗಿ ಶತಾನಂದರು ಹೇಳ್ತಾರೆ. ನಿನ್ನೆ ಹೇಳಿದಂತೆ ಜನಕ ಮಹಾರಾಜನ ಎಲ್ಲಾ ದುಃಖ ಪರಿಹಾರ ಆಗಿದ್ದು, ಬ್ರಹ್ಮದೇವರು ಬ್ರಹ್ಮ ಪದವಿ ಪಡೆದದ್ದು, ಇಂದ್ರ ಪದವಿ ಪಡೆದದ್ದು ಶ್ರೀನಿವಾಸ ಕಲ್ಯಾಣವನ್ನ ಕೇಳಿ. ಆದ್ದರಿಂದ ಜಗತ್ತಿನಲ್ಲಿ ನಮಗೆ ಬೇಕಾದ ಸ್ಥಾನಮಾನಗಳನ್ನ ನಾವು ಪಡಿಬೇಕು ಅಂತ ಆದ್ರೆ ಶ್ರೀನಿವಾಸ ಕಲ್ಯಾಣವನ್ನ ಕೇಳುವುದರಿಂದ ಎಲ್ಲ ವಿಧವಾದ ಗೌರವವನ್ನ ಪಡಿತೇವೆ. ಎಲ್ಲಾ ನಾನಾ ತರಹದ ಪಾಪಗಳನ್ನ ದಿನಾ ಮಾಡ್ತೇವೆ. ಆ ಪಾಪಗಳೇ ದುಃಖಕ್ಕೆ ಕಾರಣ. ಆ ಎಲ್ಲಾ ದುಃಖಗಳನ್ನ ಅನಿಷ್ಟಗಳನ್ನ ಪರಿಹಾರ ಮಾಡುವ ಶಕ್ತಿ ಅದು ಶ್ರೀನಿವಾಸ ಕಲ್ಯಾಣಕ್ಕೆ ಇದೆ. ವಿಶೇಷವಾಗಿ ನವರಾತ್ರಿಯಲ್ಲಿ ಈ ಶ್ರೀನಿವಾಸ ಕಲ್ಯಾಣವನ್ನ ಅವಾಗ ಕೇಳಿದ್ರು ಕಲ್ಯಾಣ, ಶ್ರೀನಿವಾಸ ಕಲ್ಯಾಣವನ್ನ ನವರಾತ್ರಿಯಲ್ಲಿ ಕೇಳುವುದರಿಂದ ಇನ್ನೂ ವಿಶೇಷವಾದಂತಹ ಪುಣ್ಯ ಇದೆ, ಅನಿಷ್ಟ ನಿವೃತ್ತಿ ಆಗತ್ತೆ. ಆದ್ದರಿಂದ ಈ 2 ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಸಂಕ್ಷೇಪವಾಗಿ ಶ್ರೀನಿವಾಸ ದೇವರ ಕಲ್ಯಾಣವನ್ನ ಅನುವಾದ ಮಾಡುವಂತಹ ಒಂದು ವಿಶೇಷವಾದ ಅನುಕೂಲವನ್ನ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ಕೇವಲ ಗುರುಗಳ ಅನುಗ್ರಹದಿಂದ. ಪರಮ ಪೂಜ್ಯ ಶ್ರೀಪಾದಂಗಳು ಅವರು ಅನುಗ್ರಹ ಮಾಡಿ ಈ 2 ಮಾತುಗಳನ್ನ ನುಡಿಸಿದ್ದಾರೆ. ಇದರ ಪುಣ್ಯ ಎಲ್ಲ ಅವರ ಚರಣಗಳಿಗೆ ಸೇರಬೇಕಾದದ್ದು. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ರಾಮದೇವರ ಉತ್ಸವವನ್ನ ಸ್ವಾಮಿಗಳು ನವರಾತ್ರಿಯಲ್ಲಿ ಕಲ್ಲೂರಿನಲ್ಲಿ ಮಾಡ್ತಾ ಇದ್ದಾರೆ. ಅವರ ಚರಣಗಳಲ್ಲಿ ಈ ಪುಣ್ಯ ಕರ್ಮವನ್ನ ಸಮರ್ಪಣೆಯನ್ನ ಮಾಡ್ತಾ ವಿಶೇಷವಾಗಿ ಮಾಧ್ವ ಸಮಾಜ ಮಾಂಬಲಂ ಮಾಧ್ವ ಸಮಾಜದ ವತಿಯಿಂದ ಈ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಕಾರ್ಯಕ್ರಮ ಈ 2 ದಿನಗಳಲ್ಲಿ ನಡೆದಿದೆ. ತಾವೆಲ್ಲರೂ ಸಜ್ಜನರು ಅದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಕೊಟ್ಟು ಹಿತೋಪತಿಶಯವಾಗಿ ಸಾಧನಾ ಮಾರ್ಗದಲ್ಲಿ ಮುನ್ನಡೆಯುವಂತೆ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ಹೇಳ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತ್ ಗುರೋರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಂ.